ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಹಿಪ್ ಹಾಪ್. ಇದು ಹೊಸ ಫಾರ್ಮ್ಯಾಟು, 1-on-1 ಇಂಟರ್ವ್ಯೂಸ್ ಈ ಚಾನಲಲ್ಲಿ ಇದುವರೆಗೂ ಮಾಡಿಲ್ಲ. ಸೊ ನಮ್ಮ ಫಸ್ಟ್ ಗೆಸ್ಟ್ ಇವತ್ತು ರಾತಿ ಅವರಿದ್ದಾರೆ. ಸೊ ರಾತಿ ಹತ್ರ ಮಾತಾಡೋಣ. ನಮಸ್ಕಾರ ಬ್ರೋ. ನಮಸ್ಕಾರ. ಏನು ಹೇಳ್ತೀರಾ, ಹೆಂಗಿದೆ ಎಲ್ಲ ವಾತಾವರಣ? ಆಲ್ ಗುಡ್ ಬ್ರೋ. ನೀವು ಹೆಂಗಿದ್ದೀರಾ? ನೋಡಿ ಹಿಂಗಿದ್ದೀನಿ ಬ್ರೋ. ಇವಾಗ ರಾತಿ ಅವ್ರದ್ದು ಶ್ರೀಹರಿವಾಸ ಅಂತ ಆಲ್ಬಮ್ ರಿಲೀಸ್ ಆಗಿದೆ. ಸೊ ಅದ್ರ ಮೇಲೇ ಇವತ್ತು ಅದ್ರ ಸುತ್ತಾನೆ ಮಾತಾಡಬೇಕು ಅಂತ ಕೂತಿದ್ದೀವಿ. ಸೊ ಹೆಂಗೆ ಬಂತು ಬ್ರೋ, ಏನಕ್ಕೆ ಅನಿಸ್ತು ನಿಮ್ಗೆ ಈ ಆಲ್ಬಮ್ ರಿಲೀಸ್ ಮಾಡಬೇಕು ಅಂತ ಈ ಸಿಂಗಲ್ಸ್ ಓಡೋ ಕಾಲದಲ್ಲಿ? ಐ ಥಿಂಕ್ ಈ ಸ್ಟೋರಿ ವಾಪಸ್ ಯಾರಲ್ಲಿ ಅಂತ ಒಂದು ಸಾಂಗ್ ಬಿಟ್ಟಿದೆ, ಫಸ್ಟ್ ಲಾಕ್ಡೌನಲ್ಲಿ ಅನಿಸುತ್ತೆ, ಅಲ್ಲಿಗೆ ಹೋಗುತ್ತೆ. ಸೊ ಯಾರಲ್ಲಿ ಸಾಂಗಲ್ಲಿ ನಾನು ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾರಲ್ಲಿ ಸಾಂಗ್ದು ಇಟ್ ವಾಸ್ ಅಬೌಟ್ ಇನ್ನರ್ ವಾಯ್ಸಸ್, ಲೈಕ್ ತಲೆ ಒಳಗಡೆ ಧ್ವನಿಗಳಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಇತ್ತು. ಸೊ ಆ ಸಾಂಗ್ ಆಬ್ವಿಯಸ್ಲಿ ರಿಲೀಸ್ ಮಾಡಬೇಕಾದ್ರೆ ಅಥವಾ ರಿಲೀಸ್ ಮುಂಚೆ ಸಕ್ಕತ್ತಾಗಿದೆ, ಡೋಪ್ ಆಗಿದೆ ಅಂತಲೇ ಅನಿಸಿದ್ದು. ಬಟ್ ರಿಲೀಸ್ ಆಗಿ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಏನೋ ಎಸ್ಪೆಷಲಿ someone like me who is constantly in and out of depression, who deals with anxiety ಅಲ್ಲ, I felt ಯಾರಲ್ಲಿ I did a good job of ಐಡೆಂಟಿಫೈಯಿಂಗ್ ವಾಯ್ಸಸ್ನ. ಬಟ್ ಅಷ್ಟೇ ಮಾಡಿದೆ ಯಾರಲ್ಲಿ ಐಡೆಂಟಿಫೈ ಮಾಡಿ ಬಿಟ್ಬಿಟ್ಟೆ. ಅದು ಏನಕ್ಕಾಗುತ್ತೆ ಅಥವಾ ಏನು ಪ್ರಾಬ್ಲಮ್ಸ್ ಇದ್ದರೆ ಆ ಥರ ಇಶ್ಯೂಸ್ ರೇಸ್ ಆಗುತ್ತೆ ಅಥವಾ ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೊಬೇಕು ಅಥವಾ ಆ ಥರ ಕಂಡೀಷನ್ ಇದ್ದರೆ ಒಬ್ಬ ಮನುಷ್ಯಂಗೆ, ಒಬ್ಬ ಆರ್ಟಿಸ್ಟ್ಗೆ ಹೆಂಗೆ ಅಫೆಕ್ಟ್ ಮಾಡುತ್ತೆ, ಸರಿ ಅದನ್ನು ಗೆದ್ದರೆ ಅಥವಾ ಓವರ್ಕಮ್ ಮಾಡಿದ್ರೆ ರಿಸಲ್ಟ್ಸ್ ಹೆಂಗಿರುತ್ತೆ, ಒಬ್ಬ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ. ಸೊ ಇದನ್ನೆಲ್ಲ ನನಗೆ ಆ ಸಾಂಗಲ್ಲಿ ಅಡ್ರೆಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಥಿಂಕ್ ಇಷ್ಟು ವಾಸ್ಟ್ ಟಾಪಿಕ್ ಅಥವಾ ಆರ್ಕಿರೋ ಅಂತ ಒಂದು ಟಾಪಿಕ್ನ ಒಂದು ಸಾಂಗಲ್ಲಿ ಅಡ್ರೆಸ್ ಮಾಡೋಕ್ಕೂ ಆಗಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ನನ್ನ ಕೈಲಂತೂ ಆಗ್ತಿರಲಿಲ್ಲ. ಮೇ ಬಿ ದೇರ್ ಆರ್ ಆರ್ಟಿಸ್ಟ್ ಹೂ ಕ್ಯಾನ್ ಆರ್ಟಿಕ್ಯುಲೇಟ್ ಇಟ್ ಇನ್ ಒನ್ ಸಾಂಗ್. ಬಟ್ ದ ಡೆಪ್ತ್ ಅಂದರೆ ನಾನು ಹೋಗಿ ಡೆಪ್ತಲ್ಲಿ ಎಕ್ಸ್ಪ್ಲೋರ್ ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ಒಂದು ಸಾಂಗಲ್ಲಂತೂ ಆಗ್ತಿರಲಿಲ್ಲ. ಸೊ ಐ ವಾಂಟೆಡ್ ಟು ಡೂ ಅ bunch of songs with one storyline. So that is how Shriharivaasa started. ಶ್ರೀಹರಿವಾಸ ಏನಕ್ಕೆ ಬ್ರೋ? ವಾಟ್ ಇಸ್ ಶ್ರೀಹರಿವಾಸ? ಏನಕ್ಕೆ ಆ ಟೈಟಲ್? ಶ್ರೀಹರಿವಾಸ ಬಂದ್ಬಿಟ್ಟು ಬೇಸಿಕ್ ಆಗಿ ಒಂದು ಮ್ಯಾನಿಫೆಸ್ಟೇಷನ್ ಬ್ರೋ. ಶ್ರೀಹರಿವಾಸ ದ ಮಿಡಲ್ ಕ್ಲಾಸ್ ಬೌನ್ಸ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಬಟ್ ಶ್ರೀಹರಿವಾಸ ಅಂತ ಏನಕ್ಕೆ ಅಂತ ನಾನು ಪ್ರಾಬಬ್ಲಿ ಇನ್ ದ ಫ್ಯೂಚರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಏನೋ ಯೂನಿವರ್ಸ್ ಬಿಲ್ಟ್ ಮಾಡ್ತಾ ಇದ್ದೀರಾ? ಯೂನಿವರ್ಸ್ ಅಂತಲ್ಲ, ಇಟ್ಸ್ ಅದೇ ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ ಬೇಸಿಕ್ ಆಗಿ. ಸೊ ಆ ಮ್ಯಾನಿಫೆಸ್ಟೇಷನ್ ಏನೋ ಅಚೀವ್ ಆದಮೇಲೆ ಪ್ರಾಬ್ಲಿ ಅಲ್ಲಿ. ಸೊ ನಿಮ್ದು ಎಲ್ಲ ಟ್ರ್ಯಾಕ್ಸ್ಗಳು ಕನೆಕ್ಟ್ ಆಗಿದೆಯಾ ಇದರಲ್ಲಿ? ಇಸ್ ದೇರ್ ಅ ಕನೆಕ್ಷನ್ ಬಿಟ್ವೀನ್ ದ ಟ್ರ್ಯಾಕ್ಸ್? ಯಾ, ಸೊ ನನ್ನ ಟ್ರ್ಯಾಕ್ ಲಿಸ್ಟ್ ನೀವು ನೋಡಿದರೆ, ಸೊ ಟೋಟಲ್ ಆಫ್ 21 ಸಾಂಗ್ ಇದೆ ಆಲ್ಬಮಲ್ಲಿ. ಟ್ರ್ಯಾಕ್ ಲಿಸ್ಟಲ್ಲಿ ನೀವು ನೋಡಿದ್ರೆ ಕೆಲವು ಸಾಂಗ್ಸ್ ಹ್ಯಾವ್ ಅ ಸರ್ಟನ್ ಫಾಂಟ್ ಕಲರ್, ಕೆಲವು ಸಾಂಗ್ಸ್ ಹ್ಯಾವ್ ಅ ಡಿಫ್ರೆಂಟ್ ಫಾಂಟ್ ಕಲರ್. ವೈಟ್ ಮತ್ತು ರೆಡ್. ಹಾಂ, ವೈಟ್ ಮತ್ತು ರೆಡ್ಡು, ಕೆಲವುದರಲ್ಲಿ ವೈಟ್ ಮತ್ತು ಗ್ರೀನು. ಸೊ ಬೇಸಿಕ್ಕಾಗಿ ಆ ವೈಟಲ್ಲಿ ಇರೋದಲ್ಲ, ಇಟ್ ಇಸ್ ಪಾರ್ಟ್ ಆಫ್ ಒನ್ ಸ್ಟೋರಿ ಲೈನ್, ಒನ್ ಕಾನ್ಸೆಪ್ಟ್. ಕಲರ್ ಚೇಂಜ್ ಆಗಿ ಯಾವ ಟ್ರ್ಯಾಕ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ಟ್ರ್ಯಾಕ್ ಲಿಸ್ಟಲ್ಲಿ, ದೋಸ್ ಆರ್ ಡಿಫ್ರೆಂಟ್. ದೋಸ್ ಆರ್ ಕಮರ್ಷಿಯಲ್ ಟ್ರ್ಯಾಕ್ಸ್ ಬೇಸಿಕ್ಕಾಗಿ ಆಲ್ಬಮಲ್ಲಿ. ಲೈಕ್ ಜನಕ್ಕೆ ಒಂದು ಬ್ರೀದರ್ ಥರ. ಸೊ ಈ ಸ್ಟೋರಿ ಲೈನ್ ಹೋಗ್ತಿರ್ಬೇಕಾದ್ರೆ ಒಂದು ಬ್ರೀದರ್ ತೊಗೊಂಡು ವಾಪಸ್ ಸ್ಟೋರಿ ಲೈನಿಗೆ ಬರೋ ಥರ ಟ್ರ್ಯಾಕ್ಸ್. ಓಕೆ. ಇಸ್ ಇಟ್ ನೆಸಸರಿ ಟು ರಿಲೀಸ್ ಎನ್ ಆಲ್ಬಮ್? ಅಂದರೆ ಇವಾಗ ನೀವು ಹೇಳಿದ್ರಲ್ಲ, ಯು ಕುಡ್ ಹ್ಯಾವ್ ಡ್ರಾಪ್ ಸೋಲೋಸೇನೆ, ಸೋಲೋಸೇ ಡ್ರಾಪ್ ಮಾಡಿ ಹೇಳ್ಬೋದಾಗಿತ್ತು, ಒಟ್ಟಿಗೆ ಆಲ್ಬಮ್ ರಿಲೀಸ್ ಮಾಡಬೇಕು. ಈಸ್ ಇಟ್ ನೆಸಸರಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಬಟ್ ದಿಸ್ ಪ್ರಾಜೆಕ್ಟ್ ಎಸ್ಪೆಷಲಿ ಮಾತಾಡೋಂಗಿದ್ರೆ ಖಂಡಿತ ಐ ವಾಂಟೆಡ್ ಟು ಡೂ ಒನ್ ಗೋ. ಬಿಕಾಸ್ ನಂಗೆ ಗೊತ್ತು, ಇವಾಗ ಸಿಂಗಲ್ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ನಾನು ಒಂದೊಂದು ವಾರ 2 ವಾರ ಗ್ಯಾಪ್ ಕೊಟ್ಕೊಂಡು ಹೋದ್ರೆ ಐ ಡೋಂಟ್ ಥಿಂಕ್ ದಿಸ್ ಸ್ಟೋರಿ ಲೈನ್ ವುಡ್ ಹೋಲ್ಡ್. ಸೊ ಹಾಗಾಗಿ ಐ ಡ್ರಾಪ್ಡ್ ಇಟ್ ಆಸ್ ಒನ್ ಪ್ರಾಜೆಕ್ಟ್. ನೆಸಸರಿನಾ ಇಲ್ವಾ ಆಲ್ಬಮು? ಇಟ್ ಡಿಪೆಂಡ್ಸ್ ಆನ್ ವಾಟ್ ರೀಸನ್ ಯು ವಾಂಟ್ ಟು ಡೂ ಅ ಪ್ರಾಜೆಕ್ಟ್ ರಾದರ್ ದ್ಯಾನ್ ಅ ಸಿಂಗಲ್ ಅಲ್ಲ. ಸ್ವಲ್ಪ ಕೆಲವು ರೀಸನ್ಗಳಿರ್ತವೆ. ಫಸ್ಟ್ ಬೀಯಿಂಗ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆರ್ಟಿಸ್ಟು ಡೈಲಿ ಬರೀತಿಲ್ಲ, ಹೆವಿ ಓದ್ಲ ಹೊಡಿತದಾನೆ ಅಂತ ಇಟ್ಕೊಳ್ಳಿ, ಅವ್ನ ಡಿಸಿಪ್ಲಿನ್ ಆಗೋಕ್ಕೆ, ಅವ್ನ ಕ್ರಾಫ್ಟ್ನ ಇಂಪ್ರೂವ್ ಮಾಡ್ಕೊಬೇಕು, ಈ ಥರ ಇಂಟೆನ್ಷನ್ಸ್ ಇದ್ದರೆ ಓಕೆ, ಒಂದು ಡೆಡ್ಲೈನ್ ಹಿಡ್ಕೊಂಡು ಸರಿ ಈ ಡೆಡ್ಲೈನ್ ಒಳಗಡೆ ಈ ಸಾಂಗ್ ಮುಗಿಸ್ತೀನಿ, ಡೈಲಿ ಈ ಸಾಂಗ್ ಬರೀತೀನಿ. ಸೊ ಈ ಥರ ಪ್ರೊಡಕ್ಟಿವ್ ಆಗೋಕ್ಕೆ ಒಂದು ಕಾರಣ ಹಿಡ್ಕೊಂಡು ಒಂದು EP ಅಥವಾ ಒಂದು ಆಲ್ಬಮ್ ಮಾಡ್ಬೋದು. ಇಲ್ಲ ಅಂದರೆ ಜಸ್ಟ್ ಟು ಬಿಲ್ಡ್ ಅ ಕ್ಯಾಟ್ಲಾಗ್ ಅರೌಂಡ್ ಯುವರ್ ನೇಮ್, ಅರೌಂಡ್ ಯುವರ್ ಬ್ರ್ಯಾಂಡ್. ಫಾರ್ ಎಕ್ಸಾಂಪಲ್, ನಿಮ್ದು ಯಾವುದೋ ಒಂದು ಸಾಂಗ್ ಯಾರೋ ಒಬ್ರು ನೋಡಿದ್ರು ಆ್ಯಂಡ್ ದೇ ಆರ್ ಲೈಕ್, ಇಲ್ಲ ಇವಾಗ ಐ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಲಿಸನ್ ಟು ದಟ್ ಆರ್ಟಿಸ್ಟ್, ಐ ವಾಂಟ್ ಮೋರ್ ಅಂದಾಗ
ಯು ಕ್ಯಾನ್ ಗಿವ್ ದೆಮ್ ಸಮಥಿಂಗ್ ಟು ಬಿಂಜ್ ಆನ್. ಸೊ ಆ ಕ್ಯಾಟ್ಲಾಗ್ ಬಿಲ್ಡ್ ಮಾಡೋದಾಗಿರ್ಬೋದು, ಅಥವಾ ನಂತರ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಟ್ಕೊಂಡು ಆ ಟಾಪಿಕ್ನ ಒಂದು ಸಾಂಗಲ್ಲಿ ಹೇಳೋಕ್ಕಾಗ್ತಿಲ್ಲ, ಐ ನೀಡ್ ಅ ಬಂಚ್ ಆಫ್ ಸಾಂಗ್ಸ್ ಅಂತ ಇಂಟೆನ್ಷನ್ ಇದ್ದಾಗ ಮಾಡ್ಬೋದು. ಬಟ್ ಐ ವುಡ್ ಸೇ ಪಿಯರ್ ಪ್ರೆಷರ್ಗೆ ಮಾಡೋಕ್ಕೆ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್, ಆಚೆ ಯಾರೋ ಆರ್ಟಿಸ್ಟ್ ಇದ್ದಾರೆ, ದೇ ಸೇ ಲೈಕ್ ಇಲ್ಲ ಅವ್ನಿಗೆ 10 ವರ್ಷದಲ್ಲಿ 4 ಆಲ್ಬಮ್ ಮಾಡಿದ್ದಾನೆ, 5 ಆಲ್ಬಮ್ ಮಾಡಿದ್ದಾನೆ, ಹೀಸ್ ದ ಗೋಟ್ ಅಂತ ಒಂದು 10 ಜನ ಹೇಳ್ತಿರ್ಬೋದು, ಅಥವಾ 1,000 ಜನ ಹೇಳ್ತಿರ್ಬೋದು. ಸರಿ, ಆ ಥರ ಮಾಡಿದ್ರೆ ನನಗೂ ಹಾಗೆ ಹೇಳ್ತಾರೆ ಅನ್ನೋ ಒಂದು ಪಿಯರ್ ಪ್ರೆಷರ್ಗೆ ಸಕಂಬಾಗ್ಬಿಟ್ಟು ಮಾಡೋಕ್ಕೆ ಹೋಗ್ಬಾರ್ದು ಅನ್ಸುತ್ತೆ. ಡಸ್ ಆಲ್ಬಮ್ ವರ್ಕ್ ಇನ್ ಕನ್ನಡ ಬ್ರೋ? ಅಂದರೆ ಇಲ್ಲಿ ಸೋಲೋ ಟ್ರ್ಯಾಕ್ಗೆ ಆಲ್ಬಮ್ ಸಾಂಗ್ ಅಂತಾರೆ. ಆಲ್ಬಮ್ ವರ್ಕ್ ಆಗುತ್ತಾ? ಅಂದರೆ ಮುಂಚೆನೂ ಆಲ್ಬಮ್ ರಿಲೀಸ್ ಮಾಡೋ ಪ್ರಯತ್ನಗಳಾಗಿದೆ ಕನ್ನಡದಲ್ಲಿ. ಖಂಡಿತ. ಸೊ ಏನನ್ಸುತ್ತೆ ನಿಮಗೆ, ಡಸ್ ಆಲ್ಬಮ್ ವರ್ಕ್ ಇನ್ ಕನ್ನಡ? ಟು ವಾಟ್ ಎಕ್ಸ್ಟೆಂಟ್ ಡಸ್ ಇಟ್ ವರ್ಕ್? ಲೈಕ್ ಇದು ಆಲ್ಬಮ್ ವರ್ಕ್ ಆಗುತ್ತಾ, ಸಿಂಗಲ್ ವರ್ಕ್ ಆಗುತ್ತಾ? ಐ ಥಿಂಕ್ ದಟ್ ಡಸಂಟ್ ಮೇಕ್ ಸೆನ್ಸ್. ಲೈಕ್ ಇವಾಗ ಒಂದು ಆರ್ಟಿಸ್ಟ್ಗೆ ಒಂದು ಸಿಂಗಲ್ ಎಷ್ಟು ವರ್ಕ್ ಆಗ್ತಿದೆಯೋ, ಮೇ ಬಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಟ್ರ್ಯಾಕ್ಷನ್ ಒಂದು ಆಲ್ಬಮಲ್ಲಿ ಬರ್ಬೋದೇ ಹೊರತು, ಇವಾಗ ಸಿಂಗಲ್ 10 ವರ್ಕ್ ಆಗ್ತಿದೆ ಅಂದರೆ ಆಲ್ಬಮ್ 1000 ವರ್ಕ್ ಆಗಲ್ಲ. ಸೊ ಸಿಂಗಲ್ ಸುತ್ತ ನೀವೇನು ಕೆಲಸ ಮಾಡ್ತಿದ್ದೀರೋ ಅದೇ ಕೆಲಸ ಮಾಡ್ಕೊಂಡು ಆಲ್ಬಮ್ ಸುತ್ತನೂ ಅದೇ ಕೆಲಸ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಅದೇ ರಿಸಲ್ಟ್ ಬರುತ್ತೆ. ಸೊ ವರ್ಕು ನಾಟ್ ವರ್ಕ್ ಅನ್ನೋದು ಆಲ್ಬಮ್ ಸಿಂಗಲಲ್ಲಿ ಇಲ್ಲ. ಐ ಥಿಂಕ್ ಇಟ್ ಗೋಸ್ ಇನ್ ಟು ದ ಎಫರ್ಟ್ ಆನ್ ಹೌ ಯು ಪುಷ್ ಇಟ್ ಅಕ್ರಾಸ್. ಈ ಆಲ್ಬಮ್ ಮಾಡಬೇಕಾದ್ರೆ ಲೈಕ್ ವಾಟ್ ವರ್ ದ ಹರ್ಡಲ್ಸ್ ಬ್ರೋ? ಬಿಕಾಸ್ 21 ಟ್ರ್ಯಾಕ್ ಮಾಡೋಷ್ಟೊತ್ತಿಗೆ ಅರ್ಧಿ ಊರ್ ಬಾಗ್ಲಾಗ ಹೋಗಿರುತ್ತೆ. ಸೊ 21 ಟ್ರ್ಯಾಕ್, ವಾಟ್ ವರ್ ದ ಹರ್ಡಲ್ಸ್ ಬ್ರೋ? ಹರ್ಡಲ್ಸ್ ಏನಿಲ್ಲ. ಅಗೇನ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದ ಟೀಮ್, ಲೈಕ್ ಫೀಚರಿಂಗ್ ಆರ್ಟಿಸ್ಟ್ ಆಗಿರ್ಬೋದು, ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿರ್ಬೋದು, ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದವರು ಆಗಿರ್ಬೋದು, ದೇ ಹವ್ ಬಿನ್ ವೆರಿ ಸಪೋರ್ಟಿಂಗ್. ಸೊ ಹರ್ಡಲ್ಸ್ ಅಂತ ಏನಿಲ್ಲ. ಬಟ್ ಆಗಿತ್ತು ಕೆಲವು ಇನ್ಸಿಡೆಂಟ್ಸ್. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ಬೇಕಾದ್ರೆ, ನಾ ಯಾವ ಸಾಂಗ್ ಅಂತ ಹೇಳಲ್ಲ, ಒಂದೇ ಬೀಟ್ ಮೇಲೆ 2 ಸಾಂಗ್ ರೆಕಾರ್ಡ್ ಮಾಡಿದ್ವಿ. ಓಕೆ, ಸೊ ಆ ಇನ್ನೊಂದು ಬೀಟು ಆನ್ ವಿಚ್ ವಿ ವರ್ ಸಪೋಸ್ ಟು ರೆಕಾರ್ಡ್ ದ ಸೆಕೆಂಡ್ ಸಾಂಗ್, ಬೀಟೇ ಕಳೆದೋಯ್ತು. ಓಕೆ, ಕಳೆದೋಯ್ತು ಅಂದರೆ ಎಲ್ಲೋಯ್ತು ಅಂತ ನನಗೂ ಗೊತ್ತಿಲ್ಲ, ಕಳೆದೋಯ್ತು. ಓಕೆ, ಸೊ ಬೀಟ್ ಪ್ರೊಡ್ಯೂಸರಿಗೆ ಕಾಲ್ ಮಾಡಿದೆ, ಅವ್ರ ಸಿಸ್ಟಮ್ ಕ್ರ್ಯಾಶ್, ಆ ಬೀಟ್ ಇಲ್ಲ, ಗಾನ್. ಸರಿ ಅಂತ ಆ ಒರಿಜಿನಲ್ ಬೀಟ್ ಮೇಲೆ ರೆಕಾರ್ಡ್ ಮಾಡಿರೋ ವೋಕಲ್ಸ್ನೇ ತೊಗೊಂಡು ಅದೇ ಕೀಗೆ ಅದೇ ಟೆಂಪೋಗೆ ಇನ್ನೊಂದು ಬೀಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಕೂಡಿಸಿ ಆಮೇಲೆ ಮತ್ತೆ ಸ್ಯಾಟಿಸ್ಫೈ ಆಗ್ದೆ. ನಾನು ರೀರೆಕಾರ್ಡ್ ಮಾಡಿ ಫೀಚರಿಂಗ್ ಆರ್ಟಿಸ್ಟ್ನು ಕರೆಸಿ ರೀರೆಕಾರ್ಡ್ ಮಾಡಿ. ಸೊ ಹೇಳಂಗಿದ್ರೆ ಆಲ್ಬಮ್ ಮಾಡೋಕೆ ಹೊರಟಿದ್ರೆ ಬೀಟ್ಸ್ ಅಲ್ಲ, ಜೋಪಾನ. ಒಟ್ನಲ್ಲಿ ಇದು ಯಾರೋ ಫೀಚರಿಂಗ್ ಆರ್ಟಿಸ್ಟ್ ಇರೋ ಟ್ರ್ಯಾಕೇನೆ. ಯಾರಿಗಾದ್ರೂ ಸಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಟ್ರ್ಯಾಕು ಅಂತ ಗೆಸ್ ಮಾಡಿ. ಅದೇ ಬ್ರೋ, ಅಂದರೆ ಇವಾಗ ಐ ಥಿಂಕ್ 1 ಇಯರ್ ಇತ್ತಾ ಇದು ಪ್ರೋಸೆಸ್ಸು? ಹಾಂ, 1 ಇಯರ್ಗಿಂತ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸೋದು. ಒಂದು ಕಾಲು ವರ್ಷ, 1.5 ವರ್ಷ. ಸೊ ಅಷ್ಟು ಲಾಂಗ್ ಟೈಮ್ ಬೇಕಾಗತ್ತಾ ಟು, ಇಲ್ಲ ಇನ್ನೂ ಬೇಗ ಮಾಡ್ಬೋದು ಇಫ್ ದೇರ್ ಆರ್ ರಿಸೋರ್ಸಸ್? ಇಲ್ಲ, ರಿಸೋರ್ಸಸ್ ಅನ್ನೋಕ್ಕಿಂತ ನಾನು ಎಸ್ಪೆಷಲಿ ಇಂಡಿವಿಜುವಲ್ ಆಗಿ ಖಂಡಿತ ಈ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ. ಏನಂತಾರೆ, ಪರ್ಫೆಕ್ಟ್ ಮಾಡೋಕ್ಕೆ ಹೋಗೋದು ಒಂದು ಟ್ರ್ಯಾಕ್ನ, ಅಥವಾ ಓವರ್ ಥಿಂಕ್ ಮಾಡೋದು, ಓವರ್ ಎಡಿಟ್ ಮಾಡೋದು. ಸೊ ತುಂಬ ಜನ ಐ ಥಿಂಕ್ ಗೋ ಥ್ರೂ ದಿಸ್ ವೆನ್ ಡೂಯಿಂಗ್ ಅ ಸಾಂಗ್ ರೆಡಿಯಾಗಿ 5 ತಿಂಗಳು 6 ತಿಂಗಳು 7 ತಿಂಗಳಾಗಿರ್ತಾರೆ, ಡ್ರಾಪೇ ಮಾಡಲ್ಲ. ಅರ್ಥ ಆಗಬೇಕಾಗಿರೋ ವಿಷಯ ಏನಂದ್ರೆ, ದ ಟೀಮ್ ಹೂ ವರ್ಕ್ಸ್ ವಿತ್ ಯು, ಇವಾಗ ಯಾರಾದರೂ ಆಗಿರ್ಬೋದು, ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿರ್ಬೋದು, ನಿಮ್ಮ ಮ್ಯಾನೇಜರ್ ಆಗಿರ್ಬೋದು, ನಿಮ್ಮ ಪೋಸ್ಟರ್ಸ್ ಮೇಲೆ ವರ್ಕ್ ಮಾಡ್ತಿರೋರು ಆಗಿರ್ಬೋದು, ಅಥವಾ ನಿಮ್ಮ DOP ಆಗಿರ್ಬೋದು, ಯಾರಾದರೂ ಸರಿ, ದೇ ಆರ್ ಸಪೋರ್ಟಿಂಗ್ ಯು, ದೇ ಆರ್ ರೂಟಿಂಗ್ ಫಾರ್ ಯು. ಯಾರು ಕೂಡ ನಾನೊಂದು ಕೆಟ್ಟ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕು, ಈ ಪ್ರಾಜೆಕ್ಟ್ ಫ್ಲಾಪ್ ಆಗಬೇಕು ಅಂದ್ಕೊಂಡು ಮಾಡಲ್ಲ. ಯಾಕಂದರೆ ಆ ಪ್ರಾಜೆಕ್ಟ್ ಹಿಟ್ಟಾದ್ರೇನೋ ಅವರು ಹೇಳ್ಕೊಳಕ್ಕಾಗೋದು, ಸರಿ ಗುರು ಈ ಪ್ರಾಜೆಕ್ಟ್ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ಅಂತ ಆಚೆ ಹೇಳ್ಕೊಳಕ್ಕಾಗೋದು. ಅದೇ ಥರ ಜನ ಟೈಮ್ ಇನ್ವೆಸ್ಟ್ ಮಾಡಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೈಮ್ ಕೊಟ್ಟು ಆ ಸಾಂಗ್ನ ಕೇಳ್ತಿರೋ ಜನಕ್ಕೂ ದೇ ವಾಂಟ್ ದಟ್ ಸಾಂಗ್ ಟು ಬಿ ಗುಡ್. ಅಟ್ಲೀಸ್ಟ್ ಮೆಜಾರಿಟಿ 95-98% ಜನಕ್ಕೆ ದೇ ಆರ್ ರೂಟಿಂಗ್ ಫಾರ್ ಯು, ದೇ ವಾಂಟ್ ದ ಸಾಂಗ್ ಟು ಬಿ ಗುಡ್ ಅನ್ನೋ ಮನೋಭಾವದಲ್ಲೇ ಸಾಂಗ್ ಕೇಳ್ತಾರೆ. ಸೊ ಈ ಓವರ್ ಥಿಂಕಿಂಗ್ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಹೆವಿ ಡಿಲೇ ಆಗುತ್ತೆ. ಹೆವಿ ಡಿಲೇ ಆಗಿ ಸರಿ ಏನಾದರೂ ಒಂದು ಟ್ರ್ಯಾಕು 100%ಇಂದ 200%, 250% ಹೋಗ್ತಿದೆಯಾ? ಚಾನ್ಸೇ ಇಲ್ಲ. ಯು ಆರ್ ಜಸ್ಟ್ ಎಡಿಟಿಂಗ್ ದ ಟ್ರ್ಯಾಕ್. ಮೇ ಬಿ 5%, ಮೇ ಬಿ ಒಂದು 10% ಇಂಪ್ರೂವ್ ಆಗ್ಬೋದು ಟ್ರ್ಯಾಕ್. ಬಟ್ ಆ ಟೈಮ್ ಗ್ಯಾಪ್ಗೆ ಇಟ್ಸ್ ನಾಟ್ ವರ್ತ್ ಇಟ್. ಖಂಡಿತ ರಿಸೋರ್ಸಸ್ ಇದ್ದರೆ, ಇಫ್ ಯು ಆರ್ ಸೋಲಿ ವರ್ಕಿಂಗ್ ಆನ್ ದ ಆಲ್ಬಮ್ ಎವ್ರಿ ಡೇ ಯುವರ್ ಇನ್ ದ ಸ್ಟುಡಿಯೋ ಅಂದರೆ ಇನ್ನೂ ಬೇಗ ಮಾಡ್ಬೋದು, ಖಂಡಿತ. ನೈಸ್ ಬ್ರೋ, ನಿಮಗೆ ಅಂಡರ್ಗ್ರೌಂಡ್ ಮತ್ತು ಮೇನ್ ಸ್ಟ್ರೀಮಲ್ಲಿ ಡಿಫ್ರೆನ್ಸ್ ಕಾಣಿಸೋದ? ಡು ಯು ಸಿ ಅ ಡಿಫ್ರೆನ್ಸ್ ಇನ್ ಅಂಡರ್ಗ್ರೌಂಡ್ ಆ್ಯಂಡ್ ಮೇನ್ ಸ್ಟ್ರೀಮ್? ಖಂಡಿತ ಅಂಡರ್ಗ್ರೌಂಡ್ ಆ್ಯಂಡ್ ಮೇನ್ ಸ್ಟ್ರೀಮ್ಗೆ ಮೇಜರ್ ಡಿಫ್ರೆನ್ಸ್ ಐ ವುಡ್ ಸೇ ಇಸ್ ರೀಚ್. ಒಂದು, ಮನಿ ಇಸ್ 2, ಮಾರ್ಕೆಟಿಂಗ್, ಟೀಮ್ಸ್, ಇನ್ಫ್ರಾಸ್ಟ್ರಕ್ಚರ್ ಇಸ್ 3.
ಬಟ್ ನಾನೇನು ಹೇಳ್ತೀನಿ ಅಂದರೆ ಲೈಕ್ ಸಮ್ ಆಫ್ ದ ಡೆಫಿನೇಷನ್ಸ್ ರೈಟ್, ಇವಾಗ ಅಂಡರ್ಗ್ರೌಂಡ್ ಅಂದರೆ ಏನು, ಮೇನ್ ಸ್ಟ್ರೀಮ್ ಅಂದರೆ ಏನು ಅನ್ನೋದು ಹ್ಯಾವ್ ಚೇಂಜ್ಡ್. ಆ್ಯಂಡ್ ಸಮ್ ಡೆಫಿನೇಷನ್ಸ್ ಇನ್ನೂ ಸೇಮ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಂಡರ್ಗ್ರೌಂಡ್ ಆರ್ಟಿಸ್ಟ್, ಒಂದು ಮೇನ್ ಸ್ಟ್ರೀಮ್ ಆರ್ಟಿಸ್ಟ್, ಒಂದು ಮೇನ್ ಸ್ಟ್ರೀಮ್ ಆರ್ಟಿಸ್ಟ್. ಅಂಟಿಲ್ ಆ ಅಂಡರ್ಗ್ರೌಂಡ್ ಆರ್ಟಿಸ್ಟ್ ಒಂದು ಮೇನ್ ಸ್ಟ್ರೀಮ್ ಪ್ರಾಜೆಕ್ಟ್ ಮಾಡೋ ತನಕ ಒಂದು ಅಂಡರ್ಗ್ರೌಂಡ್ ಆರ್ಟಿಸ್ಟ್. ಬಟ್ ಕಾಂಟೆಂಟ್ ಅಂತ ಬಂದಾಗ ಡೆಫಿನೇಷನ್ಸ್ ಹ್ಯಾವ್ ಫ್ಲಿಪ್ಡ್ ಅನ್ನೋಕ್ಕಿಂತ ಚೇಂಜ್ ಆಗಿದೆ. ಯಾಕಂದರೆ ಮೊದಲೇನಿತ್ತು ಅಂಡರ್ಗ್ರೌಂಡ್ ಸಾಂಗ್ಸ್ ಅಂದರೆ ಅಥವಾ ಅಂಡರ್ಗ್ರೌಂಡ್ ಕಾಂಟೆಂಟ್ ಅಂದರೆ ಇಟ್ ವಾಸ್ ರೂಟೆಡ್ ಇನ್ ಯುವರ್ ಸರೌಂಡಿಂಗ್ಸ್. ಅಂದರೆ ನಿಮ್ಮ ಏರಿಯಾ ಆಗಿರ್ಬೋದು, ನಿಮ್ಮ ರೀಜನ್ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ನಡೀತಿರೋ ವಿಷಯಗಳ ಬಗ್ಗೆ ಮಾಡೋ ಸಾಂಗ್ಸ್ನ ಅಂಡರ್ಗ್ರೌಂಡ್ ಅಂತ ಕರೆಯೋರು. ಮೇನ್ ಸ್ಟ್ರೀಮ್ ಅಂದರೆ ಅಂದರೆ ಯಾವ ಥರ ಕಾಂಟೆಂಟ್ ಇರಬೇಕಂದ್ರೆ ಇಟ್ ನೀಡ್ಸ್ ಟು ಬಿ ಸ್ಕೇಲಬಲ್ ಗ್ಲೋಬಲಿ, ಎಲ್ರಿಗೂ ರಿಲೇಟ್ ಆಗೋ ಥರ ಕಾಂಟೆಂಟ್. ಬಟ್ ಇವಾಗ ಮೂವೀಸಿಂದನೋ ಅಥವಾ ಮ್ಯೂಸಿಕ್ಕಿಂದನೋ ಐ ಆಮ್ ನಾಟ್ ಶ್ಯೂರ್, ಬಟ್ ದೇ ಸೇಯಿಂಗ್ ರೀಜನಲ್ ಇಸ್ ದ ನ್ಯೂ ಇಂಟರ್ನ್ಯಾಷನಲ್, ರೈಟ್? ಯು ಕ್ಯಾನ್ ಸಿ ಸಾಂಗ್ಸ್ ಲೈಕ್ ಇವಾಗ ನಮ್ಮ ಇಂಡಸ್ಟ್ರಿಯಲ್ಲೇ ಅಥವಾ ಇವಾಗ ಹಿಪ್ ಹಾಪ್ ತಮಿಳ ಜಲ್ಲಿಕಟ್ಟು, ಇಟ್ ಇಸ್ ಸಪೋಸ್ ಟು ಬಿ ಎನ್ ಅಂಡರ್ಗ್ರೌಂಡ್ ಸಾಂಗ್ ಬಿಕಾಸ್ ಇಟ್ ಈಸ್ ಅಬೌಟ್ ಅ ಸರ್ಟನ್ ರೀಜನ್ ಆಯ್ತಾ, ಒಂದು ಕಾನ್ಫ್ಲಿಕ್ಟ್ ಬಗ್ಗೆ ನಡೆದಿದಂಥ ಒಂದು ಸಾಂಗ್. ಈಗ ಯು ಕ್ಯಾನ್ ಟೇಕ್ ಅ ಸಾಂಗ್ ಲೈಕ್ ಹೋರಾಟ, ರೈಟ್? ಇಟ್ ಈಸ್ ಅ ಕಾನ್ಷಿಯಸ್ ಸಾಂಗ್ ಇನ್ ಇಟ್ಸ್ ಎಸೆನ್ಸ್, ಇಟ್ಸ್ ಅ ಕಾನ್ಷಿಯಸ್ ಸಾಂಗ್, ಬಟ್ it is a mainstream song in the industry, right? Noor Rupai Mix, you can take. It is about a side dish around a certain region, but it is being pushed as a mainstream song. Enike andre because of the teams around it and because of the project it is with. So basically ನೀವೇನು ಹೇಳ್ತಾ ಇದ್ದೀರಾ ಅಂದರೆ ಅಂಡರ್ಗ್ರೌಂಡ್ ಮೈನ್ ಸ್ಟ್ರೀಮ್ ಅನ್ನೋದು ಬೇಸಿಕಲಿ ಹಿಟ್ ಆಗೋ ಸಾಂಗ್ ಮೈನ್ ಸ್ಟ್ರೀಮು ಆಗ್ದಿರೋದು ಅಂಡರ್ಗ್ರೌಂಡ್ ಆ ಥರ ಆಗಿದೆಯಾ ಅಂತ? ಇಲ್ಲ, ಅದನ್ನೇ ಹೇಳ್ತಿರೋದು. ಲೈಕ್ ಡೆಫಿನಿಷನ್ ಆಬ್ವಿಯಸ್ಲಿ ದ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಸೇಮೇ ಇದೆ, ಬಟ್ ಈಗ ಕಾಂಟೆಂಟ್ ಅಥವಾ ಕೊಡ್ತಿರೋ ಪ್ರಾಡಕ್ಟ್ ಚೆನ್ನಾಗಿದ್ರೆ ಅದ್ರ ಕಾಂಟೆಂಟ್ದು ಮ್ಯಾಟ್ರ್ ಇಲ್ಲದೆ ಇಟ್ ಕ್ಯಾನ್ ಬಿ ಮೇನ್ ಸ್ಟ್ರೀಮ್ ಆರ್ ಇಟ್ ಕ್ಯಾನ್ ಬಿ ಅಂಡರ್ಗ್ರೌಂಡ್. ಬ್ರೋ, ಯು ಆರ್ ಲೆಟ್ಸ್ ಎ ಟೆಕ್ನಿಕಲ್ ರ್ಯಾಪರ್. ಸ್ವಲ್ಪ ಮೋಸ್ಟ್ ಆಫ್ ಯುವರ್ ಟ್ರ್ಯಾಕ್ಸ್ ಆರ್ ಲಿರಿಕಲಿ, ಅಂದರೆ ಎಂಟಾಂಡ್ರಾಸ್ ಇರುತ್ತೆ, ಸ್ಕೀಮ್ಸ್ ಇರುತ್ತೆ, ವರ್ಡ್ ಪ್ಲೇ ಇರುತ್ತೆ. ಸೊ ಈಸ್ ಇಟ್ ಟೈಮ್ ಫಾರ್ ಸ್ಟ್ರಾಂಗ್ ಟೆಕ್ನಿಕಲ್ ಲಿರಿಕಲ್ ರ್ಯಾಪ್ ಕನ್ನಡದಲ್ಲಿ? ಈಸ್ ಇಟ್ ಆರ್ ಇನ್ನೂ ಟೈಮ್ ಇದೆಯಾ ಅದಕ್ಕೆ ಜನ ಅಡ್ಯಾಪ್ಟ್ ಆಗೋಕ್ಕೆ? ಇವಾಗ ಲೆಟ್ಸ್ ಸೇ ಇಟ್ಸ್ ನಾಟ್ ದ ಟೈಮ್ ಫಾರ್ ಸ್ಟ್ರಾಂಗ್ ಲಿರಿಕಲ್ ರ್ಯಾಪ್ ಇನ್ ಕನ್ನಡ. ಸೊ ಇವಾಗಲ್ಲ ಅಂದರೆ ಯಾವಾಗ? ಸೊ ಇವಾಗ ಒಂದು ಡೇಟ್ ಹೇಳಿದ್ರೆ ಆ ಡೇಟ್ಗೆ ಜನ ಹೆಂಗೆ ಬರ್ತಾರೆ? ಸೊ ಇವಾಗ ಡೆಫಿನೆಟ್ಲಿ ಪೀಪಲ್ ಆರ್ ಅಪ್ರಿಷಿಯೇಟಿಂಗ್ ಲೇಯರ್ಡ್ ಮ್ಯೂಸಿಕ್ ಆರ್ ಲೇಯರ್ಡ್ ಲಿರಿಕ್ಸ್ ಮೋರ್ ನಾವು. ಬಟ್ ಇವಾಗ ನಾವು ಮಾಡಿದ್ರೇ ಗೋಯಿಂಗ್ ಫಾರ್ವರ್ಡ್ ಆ ಟೈಮ್ ಕೂಡ ಬರೋಕ್ಕೆ ಸಾಧ್ಯ. ಸರಿ, ಇವಾಗ ಅದಕ್ಕೆ ಟೈಮ್ ಇಲ್ಲ ಅಂತ ಬಿಟ್ಬಿಟ್ರೆ ಆ ಟೈಮ್ ಬರೋಕ್ಕೆ ಚಾನ್ಸೇ ಇಲ್ಲ. ಸ್ಟ್ರಾಂಗ್ ಲಿರಿಕಲ್ ರ್ಯಾಪ್ ಮಾಡ್ಕೊಂಡು ಹೋಗಿ ವೆನ್ ಇಟ್ ರೀಚಸ್ ಪೀಪಲ್, ಫೈನಲಿ ಆನ್ ಎರಾ ವಿಲ್ ಕಮ್ ವೇರ್ ದಿಸ್ ಸ್ಟ್ರಾಂಗ್ ಲಿರಿಕಲ್ ರ್ಯಾಪ್ ವಿಲ್ ಥ್ರೈವ್ ಅಲ್ವಾ? ಅದನ್ನು ಮಾಡ್ದೇ ಇದ್ದರೆ ಆ ಥರ ಟೈಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಟ್ರ್ಯಾಕಲ್ಲಿ ತುಂಬ ಫೀಚರಿಂಗ್, ಐ ಮೀನ್ ಆಲ್ಬಮಲ್ಲಿ ತುಂಬ ಫೀಚರಿಂಗ್ ಆರ್ಟಿಸ್ಟ್ ಇದ್ದಾರೆ. ಸೊ ವೈ ನಾಟ್ ಅ ಸೋಲೋ ಆಲ್ಬಮ್? ವೈ ಡಿಡ್ ಯು ಥಿಂಕ್ ಯು ನೀಡೆಡ್ ಮೋರ್ ಪೀಪಲ್ ಇನ್ ದ ಆಲ್ಬಮ್, more artists in the album? See, these are artists that I've known from, I think, I don't know, 5, 6, 7, some 8 years alva. And most of them I've not collaborated with. So ಖಂಡಿತವಾಗ್ಲೂ, and most of them I've not studio ರೆಕಾರ್ಡ್ ಮಾಡಬೇಕಾದ್ರೆ ಹೇಗಿರ್ತಾರೆ ಅವ್ರು ಒಂದು ರೆಕಾರ್ಡಿಂಗ್ನ ಹೆಂಗೆ ಮೆನೂವರ್ ಮಾಡ್ತಾರೆ ಅಥವಾ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡಿಲ್ಲ. ಯಾರ ಜೊತೆ ಇರೋದ್ರಲ್ಲಿ ಪ್ರಾಬಬ್ಲಿ ಐ ಹ್ಯಾವ್ ಕೊಲಾಬ್ರೇಟೆಡ್ ಓನ್ಲಿ ವಿತ್ ಲೇಜಿ ಬಿ ಆ್ಯಂಡ್ SID. ಅದು ಬಿಟ್ಟು ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಅಥವಾ ನೆನಪಿರಂಗೆ ಯಾರ ಜೊತೆನೂ ಕೊಲಾಬ್ರೇಟ್ ಮಾಡಿ. ಅವ್ರ ಜೊತೆ ಸಮ್ಮರ್ ಸೈಫರ್, ಯಾ, ದಟ್ ಇಸ್ ಅಗೇನ್ ಅ ಸೈಫರ್, ಇಟ್ಸ್ ನಾಟ್ ಲೈಕ್ ಅ ಸಾಂಗ್. ಸೊ ಅದೊಂದು ನಂಗೆ ತುಂಬ ಟೈಮಿಂದ ಖಂಡಿತವಾಗ್ಲೂ ಇತ್ತು ಎಲ್ಲರ ಜೊತೆ ಕೊಲಾಬ್ರೇಟ್ ಮಾಡ್ಬೇಕು, ಅಟ್ಲೀಸ್ಟ್ ದ ಆರ್ಟಿಸ್ಟ್ ದಟ್ ಐ ಆಮ್ with or I hang with. So that is one of the reasons. But as you told, ನಿಮ್ದು ಒಂದು ಸ್ಟೋರಿ ಲೈನ್ ಹೋಗೋದ್ರಿಂದ ಲೈಕ್ ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಸೊ ಡಿಡ್ ದ ಆರ್ಟಿಸ್ಟ್ ಗಿವ್ ದಟ್ ಟು ಯು? ಖಂಡಿತ. ಲೈಕ್ ಅದೇ ಹೇಳಿದ್ನಲ್ಲ, ಇವಾಗ ಈವನ್ ಬಿಫೋರ್ ಐ ಸೆಂಡ್ ದ ಟ್ರ್ಯಾಕ್, ಐ ಕಾಲ್ಡ್ ದಮ್, ಐ ಆಸ್ಕ್ ಫಾರ್ ಅ ಫೀಚರ್, ಐ ಎಕ್ಸ್ಪ್ಲೇನ್ ಲೈಕ್ ಈ ಥರ ಸಾಂಗ್ ಇದೆ, ಈ ಥರ ಇದ್ರದ್ದು ಥೀಮ್ ಇದೆ, ಸೊ ವರ್ಸ್ ನೀಡ್ಸ್ ಟು ಬಿ ಆನ್ ದ್ಯಾಟ್ ಏನಂತಾರೆ ಥೀಮ್ ಅಂತ. ಸೊ ಖಂಡಿತವಾಗ್ಲೂ ಎಲ್ಲರೂ ಡೆಲಿವರ್ ಮಾಡ್ತಾರೆ. ವರ್ ಆಲ್ ದ ಟೈಟಲ್ಸ್ ಫಾರ್ ದ ಟ್ರ್ಯಾಕ್ಸ್ ಮುಂಚೆನೇ ಡಿಸೈಡ್ ಆಗಿತ್ತಾ, ಇಲ್ಲ ಆ್ಯಸ್ ಯು ವೆಂಟ್ ಥ್ರೂ ದ ಪ್ರೊಸೆಸ್
ಡಿಸೈಡ್ ಮಾಡ್ಕೊಂಡ್ರೆ? ಇಲ್ಲ, ಆ್ಯಕ್ಚುಲಿ ನಾನು ಬರೀ ಸ್ಟೋರಿ ಲೈನ್ ಬಗ್ಗೆ ಆಲ್ಬಮ್ ಮಾಡಬೇಕು ಅಂತಿದ್ದಾಗ ಇನ್ನೂ ಕಮರ್ಷಿಯಲ್ ಟ್ರ್ಯಾಕ್ಸ್ ಅಂದ್ಕೊಂಡಿರಲಿಲ್ಲ. ಅಟ್ ದ್ಯಾಟ್ ಪಾಯಿಂಟ್ ದ ಫಸ್ಟ್ ಥಿಂಗ್ ಐ ಡಿಡ್ ಆನ್ ದ ಆಲ್ಬಮ್ ಇಸ್ ಜಾಟ್ ಡೌನ್, ಲೈಕ್ ಐ ಹ್ಯಾಡ್ ಐ ಥಿಂಕ್ 120 ನೇಮ್ಸ್ ಫಾರ್ ಆಲ್ಬಮ್. ಅಂದರೆ ಹೆಂಗಿರ್ತಿತ್ತು ಅಂದರೆ ಒಂದು ಟಾಪಿಕ್ ನಾನು ತೊಗೊಂಡ್ರೆ ಆ ಟಾಪಿಕ್ಗೆ ರಿಲೇಟ್ ಆಗೋ ಥರ ಒಂದು 10 ರಿಂದ 12 ಹೆಸರು ಇರ್ತಿತ್ತು ನನ್ನ ಹತ್ರ. ಸೊ ಆ ಥರ ನಂಗೆ ಬೇಕಿರೋ ಸಾಂಗ್ಸ್ ಎಲ್ಲದಕ್ಕೂ ಟೈಟಲ್ ಮಾಡಿಕೊಂಡು ಆ ಲಾಟಿಂದ ಚೂಸ್ ಮಾಡಿದ್ದು ಯಾವ ಸ್ಟೋರಿ ಲೈನ್ಗೆ ಯಾವ ಸಾಂಗ್ ಬೇಕು, ಅಥವಾ ಯಾವ ಯುನೋ ಪಾರ್ಟ್ ಆಫ್ ದ ಸ್ಟೋರಿಗೆ ಯಾವ ಸಾಂಗ್ ಬೇಕು, ಯಾವ ಟೈಟಲ್ ಬೇಕು ಅಂತ. ಟೈಟಲ್ ಡಿಸೈಡ್ ಆದಮೇಲೆ ವಿ ಗಾಟ್ ಇನ್ ಟು ದ ರೈಟಿಂಗ್ ಪ್ರಾಸೆಸ್. ಓಕೆ, ಸೊ ಡೈಸೆಕ್ಟ್ ಮಾಡಿ ಹೇಳಬೇಕು ಅಂದರೆ ಕಾನ್ಸೆಪ್ಟ್ನ ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್. ಶೋರ್. ಸೊ ಇನ್ನರ್ ವಾಯ್ಸಸ್ ನ ಐಡೆಂಟಿಫೈ ಮಾಡಿದ್ಮೇಲೆ ವಿ ಹ್ಯಾವ್ ಟು ಟಾಕ್ ಅಬೌಟ್, ಸರಿ ಈ ಥರ ಇಶ್ಯೂಸ್ ಇರೋ ಒಂದು ಆರ್ಟಿಸ್ಟ್ ಆಗಲಿ, ಒಂದು ಹ್ಯೂಮನ್ ಆಗಲಿ ಯಾವ ಥರ ಅಫೆಕ್ಟ್ ಆಗಿರ್ತಾರೆ, ಯಾವ ಮೆಂಟಲ್ ಸ್ಟೇಟಲ್ಲಿ ಇರ್ತಾರೆ ಅನ್ನೋದಕ್ಕೆ ದಟ್ ಇಸ್ ದ ಇಂಟ್ರೋ ಆಫ್ ದ ಆಲ್ಬಮ್. ಸೊ ಇಟ್ ಪ್ರೀಡೇಟ್ಸ್ ಯಾರಲ್ಲಿ. ಸೊ ದ ಇಂಟ್ರೋ ಆ್ಯಂಡ್ ಅ ಕಪಲ್ ಆಫ್ ಸಾಂಗ್ಸ್ ಪ್ರೀಡೇಟ್ಸ್ ಯಾರಲ್ಲಿ. ಸೊ ಘಟೋತ್ಕಚಲ್ಲಿ ಏನಾಗ್ತಿದೆ ಅಂದರೆ ದ ಆರ್ಟಿಸ್ಟ್ ಆರ್ ದ ಪರ್ಸನ್ ಈಸ್ ಕಂಪ್ಲೀಟ್ಲಿ ಫ್ರಸ್ಟ್ರೇಟೆಡ್ ಫಾರ್ ವಾಟ್ ಎವರ್ ರೀಸನ್. ಕಂಪ್ಲೀಟ್ಲಿ ಫ್ರಸ್ಟ್ರೇಟೆಡ್, ನೋಡೋದೇನೂ ಇಷ್ಟ ಆಗ್ತಾ ಇಲ್ಲ, ಎಲ್ಲದ್ರ ಬಗ್ಗೆನೂ ಕಂಪ್ಲೇಂಟ್ ಇದೆ, ಆ್ಯಂಡ್ ಬೇಸಿಕ್ಲಿ ಹಿ ಈಸ್ ಕಾಲಿಂಗ್ ಔಟ್ ಫಾರ್ ಹೆಲ್ಪ್. ಘಟೋತ್ಕಚ ಅಂತ ಹಿ ಈಸ್ ಕಾಲಿಂಗ್ ಔಟ್ ಫಾರ್ ಸಮನ್ ಟು ಕಮ್ ಅಂಡ್ ಹೆಲ್ಪ್. ಸೊ ಅದು ಬಂದ್ಬಿಟ್ಟು ದಟ್ ಇಸ್ ದ ಇಂಟ್ರೋ ಆಫ್ ದ ಆಲ್ಬಮ್. ದ ಸೆಕೆಂಡ್ ಸಾಂಗ್ ಐ ಥಿಂಕ್ ಇಸ್ ಗುಡ್ ಬೈ ಬ್ರೋ. ಸೊ ಎಲ್ಲಿಂದ ಬರ್ತಿದೆ ಇಶ್ಯೂಸು ಅಂತ ನೋಡಿದಾಗ, ಸೊ ಗುಡ್ ಬೈ ಬ್ರೋನ ಯು ಕ್ಯಾನ್ ಸೀಟ್ ಇನ್ ಅ ಕಪಲ್ ಆಫ್ ವೇಸ್, ಲೈಕ್ ಫ್ರೆಂಡ್ಶಿಪ್ಗಳು ಕಳ್ಕೊಂಡಿರೋದಾಗಿರ್ಬೋದು, ಅಥವಾ ಲೋನ್ಲಿನೆಸ್ ಆಗಿರ್ಬೋದು, ಯುನೋ ಆಲ್ ದೀಸ್ ರೀಸನ್ಸ್. ಸೊ ದಟ್ ಈಸ್ ದ ರೀಸನ್, ಅಂದರೆ ಅಂಡರ್ಲೈಯಿಂಗ್ ಇಶ್ಯೂ ಏನು ಅಂತ ಅಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀವಿ. ಸೊ ಅಹಂಕಾರಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತು. ಇವಾಗ ಫಾರ್ ಎಕ್ಸಾಂಪಲ್ ಆ ಇಶ್ಯೂಯಿಂದ ಆಚೆ ಬರೋಕ್ಕೆ, ಅಥವಾ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ, ಅಥವಾ ಆರ್ಟಿಸ್ಟ್ ಅವನನ್ನು ರೆಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಏನೇನು ಸ್ಟೆಪ್ಸ್ ಅಂತ ಗೊತ್ತು, ಬಟ್ ಮಾಡೋಕ್ಕಾಗ್ತಾ ಇಲ್ಲ. ದಟ್ಸ್ ಡಿಪ್ರೆಷನ್, ದಟ್ಸ್ ಆಂಗ್ಸೈಟಿ, ರೈಟ್? ಅಹಂಕಾರಿ ಆದಮೇಲೆ ಡಂಕಿಂಗ್ ಆನ್ ಡಿಮನ್ಸ್. ಸೊ ದಿಸ್ ಇಸ್ ವೇರ್ ಯಾರಲ್ಲಿ ಕನೆಕ್ಟ್ಸ್ ಬ್ಯಾಕ್. ಡಂಕಿಂಗ್ ಆನ್ ಡಿಮನ್ಸಲ್ಲಿ ಏನು ಮಾಡ್ತಾ ಇದ್ದೀವಿ, ಯಾರಲ್ಲಿ ಮಾಡಿದ ಅರ್ಧ ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಅದ್ರ ಜೊತೆ ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ದೀವಿ. ಅಂದರೆ ಈ ಥರ ವಾಯ್ಸಸ್ ಇದೆ ತಲೆಯಲ್ಲಿ, ಏನಕ್ಕಿದೆ ಅಂತ ಗೊತ್ತಾಗಿದೆ, ಅದರ ಅಫೆಕ್ಟ್ ಗೊತ್ತಾಗಿದೆ ಮನುಷ್ಯನ ಮೇಲೆ, ಏನು ಮಾಡಬೇಕು ಅಂತಿದ್ದೀನಿ ಬಟ್ ಮಾಡೋಕ್ಕಾಗ್ತಿಲ್ಲ ಅಂತಲೂ ಗೊತ್ತಾಗಿದೆ ಒಬ್ಬ ಮನುಷ್ಯನಿಗೆ. ಸೊ ಡಂಕಿಂಗ್ ಆನ್ ಡಿಮನ್ಸಲ್ಲಿ ಹೀಸ್, ಯು ಕ್ಯಾನ್ ಕಾಲ್ ಇಟ್ ಇಂಪ್ಲೋರಿಂಗ್, ಪ್ರಾಬಬ್ಲಿ ಮೇ ಬಿ ಇಟ್ಸ್ ದ ರಾಂಗ್ ವರ್ಡ್, ಬಟ್ ಒಳಗಡೆ ನೋಡ್ಕೊಳ್ಳೋದು, ಲೈಕ್ ಈ ಥರ ವಾಯ್ಸಸ್ ಇದೆ ಅಂತ ಅಡ್ರೆಸ್ ಮಾಡಿ, ಸರಿ ಈ ಥರ ವಾಯ್ಸಸ್ ಇದೆ, ದೇ ಆರ್ ಕಾನ್ಸ್ಟೆಂಟ್ಲಿ ಹ್ಯಾವಿಂಗ್ ದಿಸ್ ಏನಂತಾರೆ ನೆಗೆಟಿವ್ ಟಾಕ್ ನಮ್ಮ ಜೊತೆ, ಬಟ್ ಅದನ್ನು ಕೌಂಟರ್ ಮಾಡೋಕ್ಕೆ ನನಗೆ ನಾನು ಏನು ರೆಸ್ಪೆಕ್ಟ್ ಕೊಡ್ಕೊಳ್ಳಬಲ್ಲೆ, ನನಗೆ ನಾನು ಏನು ರೆಸ್ಪೆಕ್ಟ್ ಕೊಡಬಹುದು ಅಂತ ಹೇಳೋದು ಇಟ್ಸ್ ಡಂಕಿಂಗ್ ಆನ್ ಡಿಮನ್ಸ್. ಡಂಕಿಂಗ್ ಆನ್ ಡಿಮನ್ಸ್ ಆದಮೇಲೆ ಐ ಥಿಂಕ್ ಇಟ್ಸ್ ಬಂಪರ್ ಆಫರ್. ಹಾಂ, ಬಂಪರ್ ಆಫರಲ್ಲಿ ಇಟ್ ಈಸ್ ಅ ಮೋಟಿವೇಶನ್ ಟ್ರ್ಯಾಕ್, ಕೇಳೋರ್ಗಾದ್ರೂ ಆಗಿರ್ಬೋದು ಅಥವಾ ನಮಗಾದ್ರೂ ಆಗಿರ್ಬೋದು. ಸೇಯಿಂಗ್ ದ್ಯಾಟ್ ಲೈಕ್ ಓಕೆ, ಇಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಇದೆ, ಏನೋ ಇಶ್ಯೂಸ್ ಇದೆ ಲೈಫಲ್ಲಿ, ಆಲ್ ದಿಸ್, ಬಟ್ ನೀನು ಮನುಷ್ಯ ಆಗಿ ಹುಟ್ಟಿರೋದೇ ಇಟ್ಸ್ ಅ ಲಾಟ್ರಿ ಬೇಸಿಕ್ಕಾಗಿ ಅಂತ ಹೇಳ್ತಾ ಇರೋವಂಥ ಒಂದು ಟ್ರ್ಯಾಕ್ ಬಂಪರ್ ಆಫರ್. ಬಂಪರ್ ಆಫರ್ ಆದಮೇಲೆ ಗಾಂಧಿ ಕಂಪ್ನಿ. ಇಸ್ ಇಟ್ ಗಾಂಧಿ ಕಂಪ್ನಿ? ಇಸ್ ಇಟ್? ಯಾ, ಗಾಂಧಿ ಕಂಪ್ನಿಯಲ್ಲಿ ಏನು ಹೇಳ್ತೀನಿ ಅಂದರೆ, ಸರಿ ಇದೆಲ್ಲ ಇದ್ದರೂ ಕೂಡ ಐ ಆಮ್ ಡೂಯಿಂಗ್ ದಿಸ್ ರ್ಯಾಪ್ ಶರ್ಟ್, ಹಿಪ್ ಹಾಪ್ ಶರ್ಟ್, ರೈಟ್? ಹೌ ಮಚ್ ದಿಸ್ ಮೀನ್ಸ್ ಟು ಮೀ ಅನ್ನೋದು ಗಾಂಧಿ ಕಂಪ್ನಿ. ನನಗೆ ಇದನ್ನ ಏನಕ್ಕೆ ಮಾಡ್ತಿದ್ದೀನಿ, ಒಂದು ಲೆಗಸಿ ಬಿಡೋಕ್ಕೆ ಹಿಂದೆ. ಗಾಂಧಿ ಕಂಪ್ನಿ is also about how I view success in this what do you call genre. ಗಾಂಧಿ ಕಂಪ್ನಿ ಆದಮೇಲೆ ಇಟ್ಸ್ 24/7 ಅಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಹೌ ವಿ ಆರ್ ಹಸ್ಲಿಂಗ್ ಆಲ್ ದ ಟೈಮ್. ಏನೇ ಇದ್ರೂ ಕೂಡ ವಿಚ್ ಇಸ್ ಪುಲ್ಲಿಂಗ್ ಅಸ್ ಬ್ಯಾಕ್ವರ್ಡ್ಸ್, ಬಟ್ ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಮೂವ್ ಫಾರ್ವರ್ಡ್ ಅಂತ ಹೇಳ್ತಾ ಇದ್ದೀವಿ. 24/7 ಆದಮೇಲೆ ಐ ಥಿಂಕ್ ಲೆಕ್ಕಾಚಾರ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಹೌ ವಿ ಯುನೋ ರೆಪ್ರೆಸೆಂಟಿಂಗ್ ದಿಸ್ ಗೇಮ್. ಸೊ ಇಲ್ಲಿ ತನಕ ಆಲ್ಬಮಲ್ಲಿ ದ ಆರ್ಟಿಸ್ಟ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್, ಲೈಕ್ ಏನೇನು ನಡೀತಿದೆ ಅಂತ ಅರ್ಥ ಮಾಡಿಕೊಂಡು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿಕೊಂಡು, ಅವನಿಗೆ ಮೋಟಿವೇಶನ್ ಕೊಡ್ಕೊಂಡು, ಅವನಿಗೆ ಪಾಸಿಟಿವ್ ಸೆಲ್ಫ್ ಟಾಕ್ಸ್ ಕೊಡ್ಕೊಂಡು ಇಲ್ಲಿ ತನಕ ಏನು ಬಂದಿದ್ದಾನೆ ಆರ್ಟಿಸ್ಟು, ಇಲ್ಲಿಂದ ಹಿ ಸ್ಟಾರ್ಟ್ಸ್ ಟು ಗೆಟ್ ಮೋರ್ ಕಾನ್ಫಿಡೆಂಟ್. ಅಂದರೆ ಅವನ ಎಬಿಲಿಟೀಸಲ್ಲಾಗಿರ್ಬೋದು ಅಥವಾ ಅವನ ಇಂಟೆನ್ಷನ್ಸಲ್ಲಿ ಆಗಿರ್ಬೋದು, ಹಿ ಗೆಟ್ಸ್ ಮೋರ್ ಕಾನ್ಫಿಡೆನ್ಸ್. ಸೊ ಲೆಕ್ಕಾಚಾರ ಇಸ್ ಅ ಸಾಂಗ್ ಅಬೌಟ್ ರೆಪ್ರೆಸೆಂಟಿಂಗ್ ಮೈ ಗೇಮ್. ಅಂದರೆ ಈ ಗೇಮ್ನ ನಾನು ಹೆಂಗೆ ಮೆನ್ಯೂವರ್ ಮಾಡ್ತೀನಿ,
ಆಯಿತಾ. ಈ ಗೇಮಲ್ಲಿ ನನಗೆ ಏನೇನು ಇಂಪಾರ್ಟೆಂಟು, ನಾನು ಹೆಂಗೆ ಸ್ಟ್ರಾಟಜೈಸ್ ಮಾಡ್ತೀನಿ ಅನ್ನೋ ಅಂಥ ಸಾಂಗು ಲೆಕ್ಕಾಚಾರ. ಅಲ್ಲಿಂದ ಜಂಪ್ ಟು ಕನ್ನಡದ ಜೈಕೋಲ್. ಹಾಂ, ಕನ್ನಡದ ಜೈಕೋಲ್ ಅಟ್ ದಿಸ್ ಪಾಯಿಂಟ್ ಆರ್ಟಿಸ್ಟ್ ಇಸ್ ಲೈಕ್ ಆಲ್ಮೋಸ್ಟ್ ಫ್ರೀ. ಕನ್ನಡದ ಜೈಕೋಲ್ ನಾನು ಹೇಳಂಗಿದ್ರೆ ಇಟ್ ಈಸ್ ಅ ಫನ್ ಟ್ರ್ಯಾಕ್ ಬೇಸಿಕ್ಲಿ. ಸೊ ಅದರಲ್ಲಿ ದೆರ್ ಇಸ್ ನೋ ಏನಂತಾರೆ ಏನಕ್ಕೆ ಮಾಡಿದೆ ಈ ಸಾಂಗ್, ಏನಕ್ಕೆ ಮಾಡಿದೆ ಇಲ್ಲ, ಇಟ್ಸ್ ಜಸ್ಟ್ ವೈ ನಾಟ್. ಒಂದು ಕನ್ನಡದ ಜೈಕೋಲ್ ಪ್ಯೂರ್ ಇಂಟೆನ್ಷನ್ ಇಸ್ ಟು ಫ್ಲೆಕ್ಸ್ ಸ್ಕಿಲ್ ಒಂದು. ಇನ್ನೊಂದು ಇಸ್ ಟು ಹ್ಯಾವ್ ಫನ್ with a art form that the artist is struggling so much to stay in touch with. ಅರ್ಥ ಆಗ್ತಿದೆಯಾ? ಸೊ ಕನ್ನಡದ ಜೈಕೋಲ್ ವಾಸ್ ದ್ಯಾಟ್ ಸಾಂಗ್. ಆ್ಯಂಡ್ ಕನ್ನಡದ ಜೈಕೋಲ್ ಆದಮೇಲೆ ಪ್ರಾಪರ್ ಶೆಟ್ ಅಗೇನ್ ಇಸ್ ಅ ಫ್ಲೆಕ್ಸ್. ಈ ಪಾಯಿಂಟಲ್ಲಿ ದ ಆರ್ಟಿಸ್ಟ್ ಇಸ್ ಕಂಪ್ಲೀಟ್ಲಿ ಕಾನ್ಫಿಡೆಂಟ್. ಈಸ್ ಸೇಯಿಂಗ್ ವಾಟ್ ಎವರ್ ಐ ಡೂ ಐ ವಿಲ್ ಗಿವ್ 100% ಆ್ಯಂಡ್ ಇಟ್ ವಿಲ್ ಬಿ ಅ ಬ್ಯಾಂಗರ್ ಟೈಪ್. ನೆಕ್ಸ್ಟ್ ಬರೋದು ಮಿಡಲ್ ಕ್ಲಾಸ್. ಮಿಡಲ್ ಕ್ಲಾಸಲ್ಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ talking about again going back to a little bit conscious, but it's not completely conscious. It's energetic, it's fun, and it is ಏನಂತಾರೆ ಈ ಮಿಡಲ್ ಕ್ಲಾಸ್ ಸುತ್ತ ಏನೇನು ಸಕ್ಸಸ್ ಇನ್ನ ರೀಚ್ ಆಗಿಲ್ಲ ಆರ್ಟಿಸ್ಟ್ ಅಲ್ವಾ, ಹಿ ಸ್ಟಿಲ್ ಇನ್ ಮಿಡಲ್ ಕ್ಲಾಸ್. ಬಟ್ ಈ ಮಿಡಲ್ ಕ್ಲಾಸ್ ಸುತ್ತ ಏನೇನು ಸ್ಟೀರಿಯೋ ಟೈಪ್ಗಳಿದೆ ಅದನ್ನು ಕ್ಲೇಮ್ ಮಾಡ್ಕೊತಾ ಇದ್ದಾನೆ. ಬೇಸಿಕಾಗಿ ಏನು ಹೇಳ್ತಾನೆ ಅಂದರೆ, ಹೌದು ನಾವಿರೋದೇ ಮಿಡಲ್ ಕ್ಲಾಸಲ್ಲಿ, ವಿ ವಿಲ್ ಬೋಸ್ಟ್. ಹೌದು ಗುರು, ಇವಾಗ ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದಿದೆ, ಬಸ್ಸಲ್ಲಿ ಪಾಸ್ ಇಲ್ಲದೆ ಪಾಸ್ ಆಗೋಕ್ಕೂ ಟ್ಯಾಲೆಂಟ್ ಇರಬೇಕು ಅಲ್ಲೇ ಅನ್ನೋದು. ನಾಟ್ ಎವ್ರಿಬಡಿ ಕ್ಯಾನ್ ರೈಟ್ ದಟ್ ಲೈನ್ ಅಲ್ವಾ. ಹೋಗ್ಬಿಟ್ಟು ಮಾಡಿರೋರಿಗೆ ಗೊತ್ತಾಗುತ್ತೆ. ಹಂಗಂದ್ರೆ ಟಿಕೆಟ್ ಹೊಳ್ದೆ ಹೋಗ್ಬೇಡ್ರಿ, ಹಿಡ್ಕೊತಾರೆ ಮೊದಲಿದ್ದಂಗೆ, ಇವಾಗಿಲ್ಲ, ಟಿಕೆಟು ಪಾಸ್ ತೊಗೊಂಡೋಗ್ರಿ. ಸೊ ಮಿಡಲ್ ಕ್ಲಾಸ್ ಇಸ್ ಅಬೌಟ್ ಕ್ಲೈಮಿಂಗ್ ದ್ಯಾಟ್ ಏನಂತಾರೆ ಸ್ಟೀರಿಯೋ ಟೈಪ್ ಆ್ಯಂಡ್ ಫ್ಲೆಕ್ಸಿಂಗ್ ಆನ್ ಇಟ್. ಅದಾದಮೇಲೆ ಪರ್ಪಲ್ ಪೇಪರ್ಸ್. ಏನು ಬ್ರೋ ಪರ್ಪಲ್ ಪೇಪರ್ಸ್ ಏನಕ್ಕೆ? It's the 2000 rupee note, bro. 2000 note. Yes, sir. Purple Paper is a straight song about importance of money. Ashte. That is the only goal. Yeah. Again, look at the artist. Your starting ಅಲ್ಲಿ your topics ಬಗ್ಗೆ ಮಾತಾಡ್ತಿದ್ದಾನೆ, ಆ ಟಾಪಿಕ್ಗಳು ಹೆಂಗೆ ಚೇಂಜ್ ಆಗ್ಕೊಂಡು ಹೋಗುತ್ತೆ, represents his mindset. Okay, now he is able to talk about other topics. He is able to do songs for fun. ಆಯ್ತಾ, he is able to do songs where he is able to flex. ಆ್ಯಂಡ್ ಪರ್ಪಲ್ ಪೇಪರ್ಸ್ ಈಸ್ ಅ ಔಟ್ಸೈಡ್ ಕಾನ್ಸೆಪ್ಟ್, ಕಾಸು ಅನ್ನೋ ಕಾನ್ಸೆಪ್ಟ್, ಅದ್ರ ಮೇಲೂ ಸಾಂಗ್ಸ್ ಮಾಡ್ತಿದ್ದಾನೆ ಅವನು. ಪ್ರಾಬಬ್ಲಿ ಪರ್ಪಲ್ ಪೇಪರ್ಸ್ ಆದಮೇಲೆ ಇರೋದು ಚೋಸನ್ ಒನ್. ಓಕೆ, ಚೋಸನ್ ಒನ್ ಅಗೇನ್ ಹೀ ಈಸ್ ಕಂಪ್ಲೀಟ್ಲಿ ಆಕ್ಸೆಪ್ಟಿಂಗ್ ಹಿಮ್ಸೆಲ್ಫ್ ಆ್ಯಂಡ್ ಹೀ ಅಂದರೆ ನಿಜವಾಗ್ಲೂ ನಂಬ್ತಿದ್ದಾನೆ, ಲೈಕ್ ಹಿ ವಾಸ್ ಬಾರ್ನ್ ಫಾರ್ ದಿಸ್ ಶಿಟ್ ಅಂತ. ಅಲ್ಲಿಗೆ ಚೋಸನ್ ಒನ್ ಅಂತ ಹೇಳ್ತಿದ್ದಾನೆ. ದ ಫಾರ್ ಎವರ್ ಆರ್ಟಿಸ್ಟಲ್ಲಿ ಹಿ ಇಸ್ ಬೇಸಿಕ್ಲಿ ಸೇಯಿಂಗ್, ಗುರು ನಾನು ಐ ಹ್ಯಾವ್ ಗಾನ್ ಥ್ರೂ ದಿಸ್ ಮಚ್ ಶಿಟ್, ನಾನು ಸ್ಟಿಲ್ ಇನ್ನೂ ಇಲ್ಲೇ ಇದ್ದೀನಿ, ನೀನು ಇರ್ಬೋದು. ಜಸ್ಟ್ ಓನ್ಲಿ ಥಿಂಗ್ ಯು ನೀಡ್ ಇಸ್ ಪೇಷನ್ಸ್ ಆ್ಯಂಡ್ ಬಿಲೀವ್ ಇನ್ ಇದರ್ ಯೋರ್ ಸೆಲ್ಫ್ ಆರ್ ಅ ಹೈಯರ್ ಪವರ್. ಅಂದರೆ ಅವ್ನು ನಿಂಗೇನೋ ಇಟ್ಟಿದ್ದಾನೆ ಪ್ಲ್ಯಾನು, ಅದ್ರಲ್ಲಿ ನಂಬು, ಇಲ್ಲ ನಿನ್ನ ಪ್ಲ್ಯಾನಲ್ಲಿ ನಂಬು. ದುಡುಗಿ ಏನು ವಾಟ್ ಯು ಕಾಲ್ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡ, ಯಾಕಂದರೆ ದೇರ್ ಇಸ್ ನೋ ರೀಸೆಟ್ ಬಟನ್. ಒಂದು ಸತಿ ಹೋದರೆ ಹೋಯ್ತು, ಇಟ್ಸ್ ನಾಟ್ ಅ 2-way road ಅಂತ ಹೇಳಿ ವಿ ಹ್ಯಾವ್ ಫಿನಿಶ್ಡ್ ದ ಸೈಡ್ ಎ ಆಯಿತು. This is the main storyline of the album. Yeah. So the side B random tracks ಇಲ್ಲ ಅದ್ರದ್ದು ಏನಾದರೂ ಸ್ಟೋರಿ ಲೈನ್? ಇಲ್ಲ, those are ಹೇಳದ್ನಲ್ಲ break. Yeah, they are basically commercial songs, right? Yeah. So ಈ ಫುಲ್ ಆಲ್ಬಮ್ ಮಾಡಿ ಇಷ್ಟು ಟ್ರ್ಯಾಕ್ಸ್ ಇಟ್ಟು ಐ ಹ್ಯಾವ್ ಮೇಂಟೈನ್ ದಟ್ ಸ್ಟೋರಿ ಲೈನ್ ಅನ್ಬೇಕಾರೆ ಐ ಡೋಂಟ್ ವಾಂಟ್, ಯಾಕಂದರೆ ನಂಗೆ ಗೊತ್ತು ಲೈಕ್ ಒನ್ ಸಾಂಗ್ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ಇರೋ ಸಾಂಗು ಎಲ್ಲರನ್ನಂತೂ ಸ್ಯಾಟಿಸ್ಫೈ ಮಾಡೋಕ್ಕೆ ಖಂಡಿತ ಆಗಲ್ಲ. ಒಬ್ಬೊಬ್ರಿಗೆ ಅವ್ರು ಇರೋ ಮೂಡ್ ಆಗಿರ್ಬೋದು, ಅವ್ರಿಗಿರೋ ವಾಟ್ ಎವರ್ ಆಗಿರ್ಬೋದು, ದೇ ವಾಂಟ್ ದೇ ಜಸ್ಟ್ ವಾಂಟ್ ಟು ವೈಬ್. ಅವ್ರಿಗೆ ದೇ ಡೋಂಟ್ ಹ್ಯಾವ್ ಎನಫ್ ಟೈಮ್ ಆರ್ ಎನರ್ಜಿ ಟು ಸಿಟ್ ಅಂಡ್ ಲಿಸನ್ ಟು ಸ್ಟೋರೀಸ್, ರೈಟ್? ಸೊ ಅಂಥವ್ರು ಕೂಡ ವೈಬ್ ಮಾಡೋಕ್ಕಾಗಬೇಕು ಆಲ್ಬಮ್ ಜೊತೆ. ನಮ್ಮ ಆಚೆ ಹೋದ್ರೆ ನಮ್ಮ ಬಾಯ್ಸ್ ಜೊತೆ ಒಂದು ಸಾಂಗ್ ಹಾಕಿದ್ರೆ ಎಲ್ಲರೂ ಚಿಲ್ ಮಾಡೋಕ್ಕೂ ಆಗಬೇಕು. ಸೊ ದಟ್ ಇಸ್ ವೇರ್ ಆಲ್ ದೀಸ್ ಅದರ್ ಸಾಂಗ್ಸ್ ಕಮ್. ಬ್ರೌನ್ ಬೋನ್ಸ್ ಆಗಿರ್ಬೋದು, ನಾನಾನ ಆಗಿರ್ಬೋದು, ಮಿಸ್ಸಿಂಗ್ ಯು ಆಗಿರ್ಬೋದು. ಬೇರೆನೇ ಬ್ರೀಡಿನ ಬ್ಯಾಟ್ಸ್ಮನ್ ಯಾಕೆ ಬ್ರೋ? ಬೇರೆನೇ ಬ್ರೀಡಿನ ಬ್ಯಾಟ್ಸ್ಮನ್ ಅಗೇನ್ ಕಮರ್ಷಿಯಲ್ ಟ್ರ್ಯಾಕ್ ಅಷ್ಟೇ. ಅದರ ಹಿಂದೆ ದೇರ್ ಇಸ್ ನೋ ಲೈಕ್ ಡೀಪರ್ ಮೀನಿಂಗ್ ಆರ್ ಎನಿಥಿಂಗ್. ಇಟ್ಸ್ ಜಸ್ಟ್ ಅ ಟ್ರ್ಯಾಕ್, ದಟ್ಸ್ ಇಟ್. ಇಟ್ಸ್ ಅ ಫ್ಲೆಕ್ಸಿ ಟ್ರ್ಯಾಕ್. ಓಕೆ, ಸೊ ಇವಾಗ ನೀವು ವರ್ಕ್ ಮಾಡಿರೋ ಟೀಮ್ ಬಗ್ಗೆ, ದೇರ್ ಇಸ್ ಅ ಕೋರ್ ಟೀಮ್ ಅಲ್ವಾ? ಯಾ. ಸೊ ವಾಟ್ ಯು ಸೇ ಅಬೌಟ್ ಯುವರ್ ಟೀಮ್? Yeah, first off, the kind of artist I am, like I'm someone like
ಸರಿ ನನ್ನ ಕೆಲಸ ಮುಗಿಸ್ಬಿಟ್ಟು ಔಟ್ಸೋರ್ಸ್ ಮಾಡಿಬಿಟ್ಟು ಐ ಡೋಂಟ್ ಟೇಕ್ ಅ ಬ್ಯಾಕ್ ಸೀಟ್. ಲೈಕ್ ಯುನೋ ರೆಕಾರ್ಡಿಂಗಿಂದ ಸ್ಟಾರ್ಟ್ ಆದರೆ ಮಿಕ್ಸಿಂಗ್, ಮಾಸ್ಟರಿಂಗ್, ಲೈಕ್ ಪೋಸ್ಟರ್ ಡಿಸೈನ್ ಆಗಿರ್ಬೋದು, ಕ್ರಿಯೇಟಿವ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಾನು ಕೂತ್ಕೊತೀನಿ. ಸೊ ಟು ಹ್ಯಾಂಡಲ್ ಸಮ್ಮನ್ ಲೈಕ್ ಮೀ ಆ್ಯಂಡ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಆ್ಯಂಡ್ ರೆಕಾರ್ಡ್ ಮೋಸ್ಟ್ ಆಫ್ ದ ಟ್ರ್ಯಾಕ್ಸ್ ಆ್ಯಂಡ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ದೆಮ್ 21 ಟ್ರ್ಯಾಕು ನಾನು ಎಡಿಟ್ ಮಾಡಿದ್ದೆ ನಿಮ್ಮ ವಿಡಿಯೋ. ಒಂದು ಐಡಿಯಾ ಇದೆ, ಅಂದಾಜಿದೆ. ಸೊ ಬಿಗ್ ಶೌಟ್ ಔಟ್ ಟು B90 ಸ್ಟುಡಿಯೋಸ್ ಆ್ಯಂಡ್ JK ಜೀವನ್. ಅವ್ರು ಎದುರಿಗೆ ಸಿಕ್ಕಿದ್ರೆ ನಾನು ಹೇಳ್ದೆ ಇರ್ಬೋದು, ಬಟ್ ಕ್ರೇಜಿ ವರ್ಕ್. ನನ್ನನ್ನು ಟಾಲರೇಟ್ ಮಾಡಿಕೊಂಡು 21 ಸಾಂಗ್ ಮಿಕ್ಸ್ ಮಾಸ್ಟರ್ ಮಾಡೋದಂದ್ರೆ ತಮಾಷೆನೇ ಅಲ್ಲ, ತುಂಬ ಕಷ್ಟ ಇದೆ. ಅದು ಬಿಟ್ಟರೆ ಹ್ಯಾವ್ ಆರ್ಕಾ ಪ್ರೊಡಕ್ಷನ್ಸ್. ಸೊ ಬೇಸಿಕಾಗಿ ಏನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ಶೂಟಿಂಗ್ ರೀಲ್ಸ್ ಫಾರ್ ಆಲ್ ದ ಸಾಂಗ್ಸ್ ಆ್ಯಂಡ್ ವಿ ಆರ್ ಬ್ರೇಕಿಂಗ್ ಇಟ್ ಡೌನ್. ಅಂದರೆ ಫುಲ್ ಒಂದು ಸುಪಿ ನೋ ಇದು ರೀಲ್ಸ್ಗೆ ಶೂಟ್ ಮಾಡಿದ ಸುಪ್ಪಿನ, ಬಟ್ ಅದ್ರದ್ದು ಎಡಿಟಿಂಗ್ ಮತ್ತು ಎಫೆಕ್ಟ್ಸ್ ಎಲ್ಲ ಮಾಡ್ತಾ ಇರೋದು ಆರ್ಕಾ ಪ್ರೊಡಕ್ಷನ್. ಬಿಗ್ ಶೌಟ್ ಔಟ್ ಟು ದೆಮ್, ಅನೂಪ್, ವಿಕ್ಕಿ, ಮತ್ತು ಖಂಡಿತ ಸುಪ್ರೀತ್. ಬೇಸಿಕಾಗಿ ದ ಫಾರ್ ಎವರ್ ಆರ್ಟಿಸ್ಟ್ ಅಂತ ಮ್ಯೂಸಿಕ್ ವಿಡಿಯೋ ಏನು ಬಂತು ಆಲ್ಬಮ್ ಮುಂಚೆ, ಅದನ್ನು ಶೂಟ್ ಮಾಡಿದ್ದು ಅವರೇ. ಹಾಗೆ ಈ ರೀಲ್ಸ್ 21 ಸಾಂಗುದು ಕಂಪ್ಲೀಟ್ ರೀಲ್ಸ್ ಶೂಟ್ ಮಾಡ್ತಾ ಇರೋದು ಅವರೇ. ಸೊ ಮಚ್ ಲವ್. ಅಫ್ಕೋರ್ಸ್ SID ಮೇಜರ್, ಐ ಥಿಂಕ್ ಐ ರೆಕಾರ್ಡೆಡ್ 6 to 7 songs in SID Bomb Studios. So he has been like a major support since a long time. So him, and of course all the artists in the album ಕೇಳ್ತಾನೆ, ಲೈಕ್ ಲಿಟ್ರಲ್ ಕಾಲ್ ಹಾಕಿ ಕೇಳ್ತಾನೆ, ಏನು ಎಕ್ಸ್ಪೆಕ್ಟ್ ಮಾಡಿದೆ, ಹೇಳಿದ ಟೈಮ್ ಲೈನ್ಗೆ, ಹೇಳಿದ ಥೀಮ್ಗೆ ಅಷ್ಟು ಚೆನ್ನಾಗಿ ಡೆಲಿವರ್ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ಬರು. ಸೊ ಹ್ಯೂಜ್ ಶಾರ್ಟ್ ಔಟ್ ಟು ಆಲ್ ಆಫ್ ದೆಮ್. ಎವ್ರಿಬಡಿ ಕಿಲ್ಡ್ ಇಟ್ ಅನ್ಸುತ್ತೆ ನಾನು ಕೇಳಿದ್ರೆ. ಆ್ಯಂಡ್ ದ ಬೀಟ್ ಪ್ರೊಡ್ಯೂಸರ್ಸ್, same thing, they killed it as well. So yeah, that's the team. And again Paradise Records is distributing this album, and they are doing a crazy job, and they did the poster design as well. Same album ge. So throughout this period bro, ನಿಮಗೆ ಏನೇನು ಮಾಡಬಾರ್ದು ಒಂದು ಆಲ್ಬಮ್ ಮಾಡಬೇಕಂದ್ರೆ ಅನ್ನೋದಂತೂ ಪಕ್ಕ ಗೊತ್ತಾಗಿರುತ್ತೆ. ಖಂಡಿತ ಟಿಪ್ಸ್ ಕೊಡಂಗಿದ್ರೆ, ಇವಾಗ ಹೊಸದಾಗಿ ಆಲ್ಬಮ್ ಮಾಡಬೇಕು ಅಂತ ಪ್ಲಾನ್ ಆಗ್ತಿರೋರಿಗೆ ಏನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ ನೀವು? ಮ್ಯಾನ್, ಅದೇ ಲೈಕ್ ಓವರ್ ಥಿಂಕಿಂಗು ಮತ್ತು ಪರ್ಫೆಕ್ಟ್ ಮಾಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋದಂತೂ ಖಂಡಿತ ಬಿಡಬೇಕು. ಸಾಂಗ್ಗಳು ರೆಡಿ ಆಗ್ತಿದ್ದಂಗೆ ಪುಟ್ ಇಟ್ ಇನ್ ಟು ದ ಪ್ರಾಜೆಕ್ಟ್. ಆದಷ್ಟು ಡೆಡ್ಲೈನ್ ಇಟ್ಕೊಳ್ಳಿ. ಡೆಡ್ಲೈನ್ ಪರವಾಗಿಲ್ಲ, 1 ತಿಂಗಳು 2 ತಿಂಗಳು ಮೂವ್ ಆದರೂ ಪರವಾಗಿಲ್ಲ, ಆದರೆ ಸಿಕ್ಕಾಬಟ್ಟೆ ಆಗಬಾರ್ದು. ಈವನ್ ಮೈ ಸೆಲ್ಫ್, ಲೈಕ್ ನಾನು ಅನೌನ್ಸ್ ಅಂತೂ ಅಫಿಷಿಯಲಿ ಎಲ್ಲೂ ಮಾಡಿರಲಿಲ್ಲ, ಬಟ್ ನಾನು ಇನ್ನರ್ ಸರ್ಕಲ್ ಗೊತ್ತು, ನಾನು ಡಿಸೆಂಬರ್ ಮ್ಯಾಕ್ಸಿಮಮ್ ಜಾನ್ಗೆ ರಿಲೀಸ್ ಆಗಬೇಕು ಅಂತ ಇದ್ದಿದ್ದೆ. ಎಷ್ಟೊಂದು ಟ್ರ್ಯಾಕ್ಸ್ಗಳು ಆ್ಯಕ್ಚುಲಿ ರೀಬ್ರ್ಯಾಂಡ್ ಆಗಿದೆ. ನಾವು ಕೇಳಿದಾಗ, ನಿಮ್ಮ ಬರ್ತಡೇ ದಿನ ಕೇಳಿದಾಗ ಅವಾಗ ಟ್ರ್ಯಾಕ್ಸ್ಗಳು ಇದ್ದಿದ್ದು ಎಷ್ಟೊಂದು ಚೇಂಜ್ ಆಗಿದೆ ಆ್ಯಕ್ಚುಲಿ. ಖಂಡಿತ ಆಗಿದೆ. ಸೊ ಇಟ್ ವಾಸ್ ಅ ವೆರಿ ಲಾಂಗ್ ಟೈಮ್ ಬ್ರೋ. ಯಾವತ್ತು ಬ್ರೋ ನಿಮ್ದು ಲಾಸ್ಟ್ ಟೈಮ್ ಬರ್ತಡೇಗೆ ಇದ್ದಾಗ ನೀವು ತೋರಿಸ್ತಿದ್ದು ಆಲ್ಬಮ್? ಐ ಥಿಂಕ್ ಒಂದು 6 ಟ್ರ್ಯಾಕ್ಸ್ ರೆಡಿ ಆಗಿತ್ತೇನೋ. 6 ಓಕೆ, ಲಾಸ್ಟ್ ಇಯರ್ ಬರ್ಡೇ 2023. ಅದನ್ನೇ ಹೇಳಿದ್ನಲ್ಲ, 1.25 ವರ್ಷ, ಲೈಕ್ ಫೆಬ್. ಸೊ ಅದನ್ನ ಹೇಳಿದ್ದು. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಅಂದರೂ ಲೈಕ್ ಹೇಳಿದ್ದೆ ಡಿಸೆಂಬರಲ್ಲಿ ರಿಲೀಸ್ ಆಗಬೇಕು ಅಂತ ಡೆಡ್ಲೈನ್ ಇತ್ತು. ದಟ್ ವೆಂಟ್ 3 ತಿಂಗಳು 4 ತಿಂಗಳು, April 19th ಆಲ್ಬಮ್ ಡ್ರಾಪ್. ಸೊ ಓವರ್ ಥಿಂಕಿಂಗ್ ಅನ್ನೋದು ಖಂಡಿತ ಬಿಟ್ಬಿಡಬೇಕು. ಐ ಥಿಂಕ್ 26 ಟ್ರ್ಯಾಕ್ಸ್ ಕಟ್ ಡೌನ್. ಸೊ ಬೇಸಿಕಾಗಿ ಬರೆದಿದ್ದು ಅರೌಂಡ್ ಐ ಥಿಂಕ್ 32 to 33 ಟ್ರ್ಯಾಕ್ಸ್. ಅದರಲ್ಲಿ ರೆಕಾರ್ಡ್ ಮಾಡಿದ್ದು ಐ ಥಿಂಕ್ 26 to 27 ಟ್ರ್ಯಾಕ್ಸ್. ಅದರಲ್ಲಿ 21 ಸಾಂಗ್ಸ್. ಸೊ ಮಿಕ್ಕಿದ್ದು 4 ಟ್ರ್ಯಾಕ್ ಸೋಲೋಸ್ ಬರುತ್ತಾ? ಡೌಟಾ? ಪ್ರಾಬಬ್ಲಿ ಡೌಟ್. ಸೊ ಬೇಸಿಕಾಗಿ ಹೆಂಗಿತ್ತು ಅಂದರೆ ಇಂಟರ್ಲ್ಯೂಡ್ ಔಟ್ರೋ ಇತ್ತು ಆಲ್ಬಮ್ಗೆ. ಅದನ್ನು ತೆಗ್ದಿದ್ದು ಏನಕ್ಕೆ ಅಂದರೆ ಐ ವಾಂಟೆಡ್ ಅ ಡಿಫರೆಂಟ್ ಸ್ಟ್ರಕ್ಚರ್. ಸೊ ಈ ಆಲ್ಬಮ್ಗೆ ಇಂಟ್ರೋ ಇದೆ, ಘಟೋದ್ಗಜ. ಸೊ ಫಾರ್ ಎವರ್ ಆರ್ಟಿಸ್ಟ್ ಇಲ್ಲ, ಅದು ಔಟ್ರೋ ಅಲ್ಲ. ಫಾರ್ ಎವರ್ ಆರ್ಟಿಸ್ಟ್ ಅಷ್ಟೇ. ಸೊ ನೆಕ್ಸ್ಟ್ ಆಲ್ಬಮ್ಗೆ ಇಂಟ್ರೋ ಇರಲ್ಲ, ಇಂಟರ್ಲೂಡ್ ಮಾತ್ರ ಇರುತ್ತೆ, ಔಟ್ರೋ ಇರಲ್ಲ. ಸೊ ಎಲ್ಲ ಸೇರಿ ಒಂದೇ ಆಲ್ಬಮ್ ಅನ್ನೋ ಥರ, ಎಲ್ಲ ಸೇರಿ ಒಬ್ಬಂದೇ ಸ್ಟೋರಿ ಅನ್ನೋ ಥರ. ಖಂಡಿತ ಅದೊಂದು. ಮತ್ತು ಇನ್ನೊಂದು ಮೇಜರ್ ತಪ್ಪು ಮಾಡಿದ್ದು ನಾವೇನು ಅಂದರೆ, ನಾವು ಅಲ್ಲ, ನಾನು ಮಾಡಿದ್ದೆ ಏನು ತಪ್ಪು ಅಂದರೆ, ಲೈಕ್ ಲಿರಿಕ್ಸ್. ಫಾರ್ ಎಕ್ಸಾಂಪಲ್, ಈ ಕ್ರಿಯೇಟಿವ್ಸ್ಗೆ ಕಳಿಸ್ಬೇಕಾದಾಗ ನಿಮ್ಮ ಲಿರಿಕ್ಸ್ನ ಯು ನೀಡ್ ಟು ಹ್ಯಾವ್ ಆಲ್ ದ ಸಾಂಗ್ಸ್ ಲಿರಿಕ್ಸ್ ಅಲ್ವಾ. ಸೊ ನಾನೇನು ಮಾಡಿದೆ, ಸ್ಟಾರ್ಟಿಂಗಲ್ಲಿ ಸಾಂಗ್ಗಳು ಮಾಡ್ಬೇಕಾದ್ರೆ ನಾನು ನೋಟ್ ಪ್ಯಾಡಲ್ಲಿ ಲಿರಿಕ್ಸ್ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಕಾಮಿಡಿ ಏನು ಅಂದರೆ, ಥ್ರೂ ದ ರೆಕಾರ್ಡಿಂಗ್ ಪ್ರೋಸೆಸ್ ದಿ ಲಿರಿಕ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಹೋಗ್ತಾ ಏನೋ ಒಂದು ಚೇಂಜ್ ಆಗ್ತಿರುತ್ತೆ, ಮತ್ತೆ ರೆಕಾರ್ಡ್ ಮಾಡ್ತೀವಿ, ಬರುತ್ತೆ. ವಾಟ್ ಐ ವುಡ್ ಸೇ ಇಸ್, ಲಿರಿಕ್ಸ್ ಅಟ್ಲೀಸ್ಟ್ ನೀವು ಸಬ್ಮಿಟ್ ಮಾಡಬೇಕಾಗಿರೋ ಲಿರಿಕ್ಸ್ನ ಒಂದೇ ಸತಿ ಕೂತ್ಕೊಂಡು ಲಾಸ್ಟಲ್ಲಿ ಎಲ್ಲ ಫೈನಲ್ ಆದಮೇಲೆ ಮಾಡಿರಿ. ಯಾಕಂದರೆ
ಲಾಸ್ಟಲ್ಲಿ ನೀವು ಕೂತ್ಕೊಂಡಾಗ ಚೇಂಜ್ ಮಾಡಬೇಕು, ಆಲ್ರೆಡಿ ನನ್ನ ಹತ್ರ ಒಂದು ನೋಟ್ ಪ್ಯಾಡ್ ಇದೆ, ಅದ್ರಲ್ಲಿ ಚೇಂಜ್ ಮಾಡಬೇಕು ಅಂತ ಕೂತಾಗಂತೂ ತಲೆ ಕೆಟ್ಟೋಗುತ್ತೆ. ಎಲ್ಲಿ ಏನು ಚೇಂಜ್ ಇದೆ ಅಂತ ಗೊತ್ತಾಗಲ್ಲ. ಎಲ್ಲ ಸಾಂಗ್ನು ಫುಲ್ ಲೈಕ್ ಟಾಪ್ ಟು ಬಾಟಮ್ ಮತ್ತೆ ಕೇಳಿಸ್ಕೊಂಡು ಆಲ್ರೆಡಿ ಮಿಕ್ಸಿಂಗ್ ಮಾಸ್ಟರಿಂಗ್ ಪ್ರೊಸೆಸ್ ಒಂದು 2,000 ಸತಿ ಕೇಳಿಸ್ಕೊಂಡ್ಬಿಟ್ಟಿರ್ತೀರ. ಆರ್ಗನೈಸ್ಡ್ ಆಗಿ. ಖಂಡಿತ ಸಿಕ್ಕಾಬಟ್ಟೆ ಆರ್ಗನೈಸ್ಡ್ ಆಗಿರ್ಬೇಕು, ಎಸ್ಪೆಷಲಿ ಇಫ್ ಯು ಆರ್ ಹ್ಯಾವಿಂಗ್ ಬಿಗ್ಗರ್ ನಂಬರ್ ಆಫ್ ಸಾಂಗ್ಸ್. ಸೊ ಅದು ಯಾವ್ದಾದ್ರು ಒಂದು ಬಾರ್ಸ್ ಬ್ರೋ, ಇಫ್ ಯು ಕ್ಯಾನ್ ಸ್ಪಿಡ್ ಆ್ಯಂಡ್ ಬ್ರೇಕ್ ಡೌನ್. ಮ್ಯಾನ್ ಕನ್ನಡದ ಜೆಕೋಲಲ್ಲಿದೆ. ಇಟ್ಸ್ ಲೈಕ್ ಏನಿಕ್ಕಿರಕ ನಿಂಗೆ ಗೊತ್ತು ನಂದು ಏನಲ್ಲಿರ್ಕ ತಿಳ್ಕೊ ಬಣ್ಣ ಮಾಲೆ ಕಾಣುವಂತಿದೆ ಇವನದ್ದೇ ಕಾನೂನು, ಸತ್ಯ ಸಾವು ಬೇಕ ತಿರ್ಗ ಆಗ್ತ ತಿರ್ಗ ಓಡು ತಿರುಗಿ ಮಾಲೆ ಬಣ್ಣಿಸುತ್ತೆ ಯಾರಲ್ಲ ಕಿತ್ಕೊಳ್ಳಕ್ಕಾಗಲ್ಲ ನನ್ನ ಶಾನು ಮಾಡೋದೆಲ್ಲ ಸಂಜೆ ಈವ್ನಿಂಗ್ ನಾನು ಹ್ಯೂಮನ್ ಹಣ್ಣು ಮಾನು ಒಂದೇ. ಸೊ ಈ ಥರ ಹೋಗುತ್ತೆ ವಾರ್ಡ್ಸು. ಸೊ ಇದ್ರದ್ದು ಬ್ರೇಕ್ ಡೌನ್ ಅಂದರೆ ಏನಕ್ಕೆ ಕಿರಿಕು ನಿಂಗೆ ಗೊತ್ತು ನಂದು ಏನು ಲಿರಿಕ್, ತಿಳ್ಕೊ ವರ್ಣ ಮಾಲೆ ಕಾನು ಅಂತಿದೆ ಇವನದ್ದೇ ಕಾನೂನು, ತಿಳ್ಕೊ ವರ್ಣ ಮಾಲೆ ಕಾ ಅಕ್ಷರ ಇನ್ವರ್ಟೆಡ್ ಕಾಮರ್ಸ್ ಕಾನು ಅಂತಿದೆ ಇವನದ್ದೇ ಕಾನೂನು, ಸತ್ಯ ಸಾವು ಆಗ್ತ್ಯ ತಿರುಕ ಓಡು ತಿರುಗಿ, ಸತ್ಯ ಸಾವು ಬೇಕಾ ತಿರುಗ ಆಗ್ತ್ಯ ತಿರುಕ ಓಡು ತಿರುಗಿ ಮಾಲೆ ವರ್ಣಿಸುತ್ತೆ ಯಾರ ಲಭ ಕಿತ್ಕೊಳ್ಳಕ್ಕಾಗಲ್ಲ ನನ್ನ ಶಾನು. ಸೊ ಈ ಲೈನ್ ಯಾರ ಲಭ ಕಿತ್ಕೊಳ್ಳಕ್ಕಾಗಲ್ಲ ನನ್ನ ಶಾನು. ಸೊ ಇದು ಬಂದ್ಬಿಟ್ಟು ಇಟ್ಸ್ ಅ ಕ್ವಾಡ್ರೂಪಲ್ ಆಂಟ್ರಾಂಡ್ರ ಬೇಸಿಕ್ ಆಗಿ. ಸೊ ಫಸ್ಟ್ ಆಫ್ ಆಲ್ ನೋಡ್ತಿರೋರ್ಗೆ ಆಂಟ್ರಾಂಡ್ರ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ಇವಾಗ ಒಂದು ಲೈನ್ ಇದೆ ಅಂತ ಹೇಳ್ಕೊಳ್ಳಿ, ಅಥವಾ ಒಂದು ಫ್ರೇಸ್ ಇದೆ ಅಂತ ಹೇಳ್ಕೊಳ್ಳಿ. ಆ ಲೈನನ್ನು ನೀವು ಒಂದು ಸತಿ ಓದಿದ್ರೆ ಒಂದು ಮೀನಿಂಗ್ ಕೊಡುತ್ತೆ, ಎರಡನೇ ಸತಿ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಥವಾ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಓದಿದ್ರೆ ಎರಡನೇ ಮೀನಿಂಗ್ ಕೊಡುತ್ತೆ. ದಟ್ ಈಸ್ ಅ ಡಬಲ್ ಆಂಟ್ರಾಂಡ್ರ. ಮೂರನೇ ಸತಿ ಓದಿದಾಗೂ ಮೂರನೇ ಮೀನಿಂಗ್ ಕೊಟ್ಟರೆ ಟ್ರಿಪಲ್ ಆಂಟ್ರಾಂಡ್ರ. ಅದೇ ಲೈನನ್ನು 4ನೇ ಸತಿ ಓದಿದ್ರು 4ನೇ ಹೊಸ ಮೀನಿಂಗ್ ಕೊಟ್ಟರೆ ಅದು ಕ್ವಾಡ್ರೂಪಲ್ ಆಂಟ್ರಾಂಡ್ರ. ಸೊ ಬೇಸಿಕ್ಕಾಗಿ ಇದರಲ್ಲಿ ಏನು ಯೂಶ್ವಲ್ ಆಗಿ ಹೆಂಗೆ ಮಾಡ್ತಾರೆ ಆಂಟ್ರಾಂಡ್ರಸ್ ಅಂದರೆ, ಒಂದು ಪಂಚ್ ಇರುತ್ತೆ, ಒಂದು ಬಿಲ್ಡ್ ಇರುತ್ತೆ, ಪಂಚ್ಗೆ 1 ರಿಂದ 2 ಅಥವಾ 3 ಅರ್ಥ ಇರುತ್ತೆ. ಅಂದರೆ ಅದನ್ನ ಕೆಲವೊಂದ್ಸಲಿ ಹಿಂಗೂ ಮಾಡ್ತಾರೆ, 2-3 ಸಲ ಪಂಚ್ನ ರಿಪೀಟ್ ಮಾಡಿ ಒಂದೊಂದು ಲೈನಲ್ಲಿ ಒಂದೊಂದು ಡಿಫ್ರೆಂಟ್ ಮೀನ್ ಆಗೋ ತರನೂ ಎಕ್ಸಾಕ್ಟ್ಲಿ ಇರುತ್ತೆ. ಸೊ ವೈಸ್ ವರ್ಷ ಒಂದು ಪಂಚು ಅಥವಾ ಒಂದು ಬಿಲ್ಡು 3 ಪಂಚ್ ಇರ್ಬೋದು ಟ್ರಿಪಲ್ ಆಂಟ್ರಾಂಡ್ರಿಗೆ, ಅಥವಾ 3 ಬಿಲ್ಡು 1 ಪಂಚ್ ಇರ್ಬೋದು. ಸೊ ಅದು ಕೂಡ ಟ್ರಿಪಲ್ ಆಂಟ್ರಾಂಡ್. ಬಟ್ ಇದು 2.5 seconds ಅಲ್ಲಿ ಯಾರಲ್ಲವ ಕಿತ್ಕೊಳ್ಳಕ್ಕಾಗಲ್ಲ ನನ್ನ ಶಾನು. ಅದರಲ್ಲಿ ಯಾರಲ್ಲವ ವರ್ಣಮಾಲೆನೂ ಆಗುತ್ತೆ. ಅದನ್ನ ಹೇಳ ಯಾರಲ್ಲಿ ಅವನು ಯಾರಲ್ಲವ. ದಟ್ಸ್ ಟು. ಇನ್ನೂ 2 ಹೇಳಿ, ಇನ್ನ 2 ಹೇಳಿ ನೋಡೋಣ. ಇನ್ನೆರಡು ನೀವ್ ಹೇಳಿ ಬ್ರೋ. ನಾ 2 ಮಾಡಿದೀನಿ. ಸೊ ಬೇಸಿಕ್ ಆಗಿ ಇದರಲ್ಲಿ 2.5 seconds ಅಲ್ಲಿ ಏನಾಗಿದೆ ಅಂದ್ರೆ 4 ಪಂಚು 4 ಬಿಲ್ಡ್ ಇದೆ. 4 ಬಿಲ್ಡ್. ಓಕೆ. ಅಂಡ್ ಈ 4 ಪಂಚನ್ನ ಯು ಕ್ಯಾನ್ ರೀಡ್ ಇಟ್ ವಿತ್ ಎನಿ, 4 ಬಿಲ್ಡನ್ನ ಯು ಕ್ಯಾನ್ ರೀಡ್ ಇಟ್ ವಿತ್ ಎನಿ ಪಂಚ್ ಅಂಡ್ ಇಟ್ ಸ್ಟಿಲ್ ಗಿವ್ ಯು ಅ ಮೀನಿಂಗ್. ಆಮೇಲೆ ಇದನ್ನ ಕನೆಕ್ಟ್ ಮಾಡ್ತಾ ಇರೋದು ಒಂದೇ ವರ್ಡ್. ಓಕೆ. ಇಫ್ ಯು ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್. ಸೊ ಯಾರಲ್ಲವ ಕಿತ್ಕೊಳ್ಳಕ್ ಆಗ್ತಿಲ್ಲ ನನ್ನ ಶಾನು. ಕಿತ್ಕೊಳ್ಳಕ್ ಆಗ್ತಿಲ್ಲ ಅನ್ನೋದು ಕಾಮನ್ ವರ್ಡ್. ಆಕ್ಚುಲಿ ಎಲ್ಲ ಕಾಮನ್ ವರ್ಡ್ಸು, ಬಟ್ ಕಿತ್ಕೊಳ್ಳಕ್ ಆಗ್ತಿಲ್ಲ ಅನ್ನೋದು ಇಟ್ಸ್ ಅ ಸಿಂಗಲ್ ಮೀನಿಂಗ್, ಒಂದೇ ಮೀನಿಂಗ್, ಅದಕ್ಕೆ ಬೇರೆ ಏನು ಮೀನಿಂಗ್ ಇಲ್ಲ, ಒಂದೇ ಮೀನಿಂಗ್. ಸೊ ಫಸ್ಟ್ ಮೀನಿಂಗು ಯಾರಲ್ಲವ ಕಿತ್ಕೊಳ್ಳಕ್ ಆಗ್ತಿಲ್ಲ ನನ್ನ ಶಾನು ಅಂದರೆ ವರ್ಣಮಾಲೆ ಯಾರಲ್ಲವ, ಅವರ್ಗೀಯ ವ್ಯಂಜನಗಳು ಯಾರಲ್ಲವ ಕಿತ್ಕೊಳ್ಳಕ್ ಆಗ್ತಿಲ್ಲ ನನ್ನ ಶಾನು. ಆಮೇಲೆ ಇನ್ನೊಂದು ಸ್ಟ್ರೇಟ್ ಕನ್ನಡ ಮೀನಿಂಗ್ ಯಾರಲ್ಲವ ಅಂದರೆ ಯಾರವನು ಕಿತ್ಕೊಳ್ಳಕ್ ಆಗ್ತಿಲ್ಲ ನನ್ನ ಶಾನು. ಇನ್ನೊಂದು ಮೀನಿಂಗು ಯಾರಲ್ಲವ ಅಂದರೆ ಅವ್ನು ಯಾರು ಅಲ್ಲ, ಕಿತ್ಕೊಳ್ಳಕ್ ಆಗ್ತಿಲ್ಲ ನನ್ನ ಶಾನು. ಮೂರನೇ ಮೀನಿಂಗ್. ಓಕೆನಾ, ನನ್ನ ಶಾನು, ನನ್ನ ಶಾನು. ಓಕೆನಾ. 4ನೇ ಮೀನಿಂಗ್ ಬಂದ್ಬಿಟ್ಟು ಯಾರ ಲವ್ ಯಾರ ಲವ್ ಕಿತ್ಕೊಳ್ಳಕ್ ಆಗ್ತಿಲ್ಲ ನನ್ನ ಶಾನು, ಬೆಂಕಿ. ಸೊ ದಟ್ ಇಸ್ 4. ಸೊ ಯಾವ್ದನ್ನೇ ಎಲ್ಲಿ ಕನೆಕ್ಟ್ ಮಾಡಿದ್ರು ಇಟ್ಸ್ ಅ ಥರ್ಡ್ ಒನ್. ವಾಟ್ ಯು ಟೋಲ್ಡ್ ಅಲ್ವಾ, ಯಾರ ಲವನು ಕಿತ್ಕೊಳ್ಳಕ್ ಆಗ್ತಿಲ್ಲ ನಶಾನುವೆ, ನನ್ನ ಶಾನು, ನನ್ನ ಶಾನು. ಅಲ್ಲಿರೋ ವರ್ಡ್ಸ್ ಇಟ್ ಡಸಂಟ್ ಚೇಂಜ್. ಬೇಸಿಕಲಿ ನನ್ನ ಶಾನು ಇಟ್ಸ್ ಒಂಥರ ಸಿಲ್ಬಲ್ ಮೀನಿಂಗ್ ಕೊಡುತ್ತೆ. ಯು ಹ್ಯಾವ್ ಟು ಕನೆಕ್ಟ್ ಟು ಡಿಫ್ರೆಂಟ್ ಸಿಲ್ಬಲ್ಸ್, ಲೈಕ್ ಹೌ ಯು ಸ್ಪಿಟ್ ಅನ್ನೋದ್ರ ಮೇಲೆ, ಡೆಲಿವರಿ ಮೇಲೆ. ಡೆಫಿನೆಟ್ ಆಗಿ. ಕಮಿಂಗ್ ಟು ಡೈಸೆಕ್ಟ್ ಅಲ್ಲ, ಸೊ ದೀಸ್ ಥಿಂಗ್ಸ್ ಯುನೋ ಲೇಯರ್ಡ್ ಆಗಲಿ, ನೀವು ಏನಂತೀರ ಅಲಿಟ್ರೇಷನ್ಸ್ ಆಗಿರ್ಬೋದು, ನಿಮ್ಮ ಆಂಟ್ರಾಂಡ್ರಸ್ ಆಗಿರ್ಬೋದು, ಅಥವಾ ನಿಮ್ಮ ರೈಮ್ಸ್ ಆಗಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ರೆಫರೆನ್ಸಸ್, ವರ್ಡ್ ಪ್ಲೇ. ಸೊ ದೀಸ್ ಥಿಂಗ್ಸ್ ಆರ್ ಆನ್ ಅ ಡೀಪರ್ ಲೆವೆಲ್. ಆಯ್ತಾ, ದಿಸ್ ಇಸ್ ನಾಟ್ ಫಾರ್ ಸಮ್ವನ್ ಹೂ ಇಸ್ ಜಸ್ಟ್ ಲಿಸ್ನಿಂಗ್ ಟು ಹಿಪ್ ಹಾಪ್ ಅಥವಾ ಹೊಸಬ್ರು ಹಿಪ್ ಹಾಪ್ಗೆ, ಜನರಲ್ ಆಡಿಯನ್ಸ್ಗೆ ಖಂಡಿತ ಅಲ್ಲ. ಸೊ ದಿಸ್ ಇಸ್ ಫಾರ್ ಯಾರ್ ಲೈಕ್ ಪ್ರಾಪರ್ ಹಿಪ್ ಹಾಪ್ ಹೆಡ್ಸ್ ವಾಂಟ್ ಟು ಡಿಗ್ ಡೀಪ್ ಅಂಡ್ ಬ್ರೇಕ್ ಡೌನ್ ಅಂತವ್ರಿಗೆ.
ಸೊ ದಟ್ ಈಸ್ ಬೇಸಿಕ್ಲಿ ಇಟ್. ಸೊ ಇದು 4 ನಾನು ಹೇಳಿದ್ರಲ್ಲಿ ಒಂದು ಅರ್ಥ ಆದರೂ ಯು ಕ್ಯಾನ್ ಎಂಜಾಯ್ ದ ಸಾಂಗ್. That's what. ಅಷ್ಟೇ ಇಂಟೆನ್ಷನ್. ಆ್ಯಂಡ್ ಮೋರ್ ಓವರ್ಲಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ತುಂಬ ಟೆಕ್ನಿಕಲ್ ಅನ್ನೋಕೆ ಹೋಗಿ ನಾರ್ಮಲ್ ಆಗಿ ಕೇಳೋರಿಗೆ, ಜನರಲ್ ಆಡಿಯನ್ಸ್ಗೆ ಅಲ್ಲಿ ಒಳಗಡೆ ಇರೋ ಅರ್ಥ ಆಗಿರಲ್ಲ. ತುಂಬ ದೇ ಟ್ರೈ ಟು ಮೇಕ್ ಇಟ್ ಸೋ ಟೆಕ್ನಿಕಲ್ ದಟ್ ಅದು ನಾರ್ಮಲ್ ಆಗಿ ಓದೋರಿಗೆ ಇಟ್ ಡಸಂಟ್ ಮೀನ್ ಎನಿಥಿಂಗ್. ದಟ್ ಸೊ ಆ ಥರ ಆಗಬಾರ್ದು. ಯಾ ಖಂಡಿತ. ನಮಗೆ 4 ಮೀನಿಂಗ್ ಇದೆ, 4ರಲ್ಲಿ ಒಂದು ಸಿಕ್ಕಿದ್ರು ಒಂದು ಸಿಕ್ಕರೆ ಸಾಕು. ಒಂದು ಸಿಗದೆ ಇರೋಂಗೆ ಮಾಡಿದ್ರೆ ಇಟ್ ಡಸಂಟ್ ವರ್ಕ್. ಕಷ್ಟ ಇದೆ. ಅದು ಬಿಟ್ಟು ಬೇರೆ ಇಫ್ ಯು ವಾಂಟ್ ಸ್ಪೀಡ್ ಎನಿಥಿಂಗ್ ಎಲ್ಸ್. ಸೊ ಅದು ಕಾಂಪ್ಲೆಕ್ಸ್ ಆಯಿತು ಜಸ್ಟ್ ಬಿಕಾಸ್ ಆಫ್ ದ ಲೇಯರ್ಡ್ನೆಸ್ ಇನ್ ಇಟ್. ಆ 4 ಬಾರ್ ಇಷ್ಟ. ಲೈಕ್ ಕನೆಕ್ಟ್ ವೈಸ್ ಅಂತ ಬಂದಾಗ ಪ್ರಾಬಬ್ಲಿ ಅಹಂಕಾರಿ ಐ ಡಿಡ್ ದ ಫುಲ್ ವರ್ಷನ್ ಇನ್ ದಿಸ್ ಆಲ್ಬಮ್. ಸೊ ಅದರಲ್ಲಿ 4 ಲೈನ್ ಬರುತ್ತೆ. ನನ್ನಲ್ಲಿರೋದು ಪೇನ್ ಆದರೆ ನನ್ನ ಸೇನ್ ಮನಕ್ಕೆ ನಾಚಿಕೆ ಒಪ್ಪಿಕೊಳ್ಳಲಾದ್ರ ಹೆಸರು ದುಃಖ ಖುಷಿಯೇ ಇಲ್ಲದೆ ಬಾಳುತ್ತಿರೋ ಜೀವನವೇ ಅಲ್ಲ ಅಂತ ಹೇಳುತ್ತೀರೋ ಯುಗ. ಅದಕ್ಕೆ ನೋವಿನಲ್ಲಿ ನೆಮ್ಮದಿ ಹುಡುಕುತ್ತ ಖುಷಿ ಕಡೆ ಸಾಗೋದೇ ಗೆಲುವೋಲೆ ಪುಟ್ಟ. ಮ್ಯೂಸಿಕೇ ಥೆರಪಿ ಪ್ರಾಕ್ಟೀಸೇ ಕೊಡೋ ಫೀಸ್ ಸುತ್ತಿದ್ದೀನಿ ಹುಡುಕುತ್ತ ಸುಖ. ಇಟ್ಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಬಟ್ ಐ ಥಿಂಕ್ ಇಟ್ ನನಗಂತೂ ಇಟ್ ಕನೆಕ್ಟ್ಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಹೋಪ್ಫುಲಿ ಇಟ್ ಡಸ್ ಕೇಳೋರು ಕೂಡ. ನೈಸ್. ಸೊ ಇದಾಗಿತ್ತು ನಮ್ಮ ರಾತಿಯವರ ಆಲ್ಬಮಿನ ಚರ್ಚೆ. ಸೊ ಇಫ್ ಯು ವಾಂಟ್ ಲಿಸನ್ ಟು ದ ಹೋಲ್ ಆಲ್ಬಮ್, ಇದ್ರದ್ದು ಎಲ್ಲ ಪ್ಲ್ಯಾಟ್ಫಾರ್ಮ್ದು ಲಿಂಕ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಪ್ಲೀಸ್ ಚೆಕ್ಔಟ್ ಮಾಡಿ. ಆ್ಯಂಡ್ ಬ್ರೋ, ಏನಾದರೂ ಔಟ್ರೋ ಹೇಳೋಕ್ಕೆ? ಸೊ ನನ್ನ ಮೊದಲನೇ ಸ್ಟುಡಿಯೋ ಆಲ್ಬಮ್ ಶ್ರೀಹರಿವಾಸ ದ ಮಿಡಲ್ ಕ್ಲಾಸ್ ಬ್ರೌನ್ಸ್ ರಿಲೀಸ್ ಆಗಿದೆ. ಎಲ್ಲ ಮೇಜರ್ ಪ್ಲ್ಯಾಟ್ಫಾರ್ಮ್ಸಲ್ಲಿದೆ. ಇಟ್ಸ್ ಆನ್ ಯೂಟ್ಯೂಬ್. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದ್ಬಿಟ್ಟು ರಾತಿ ದ ರ್ಯಾಪರ್. ಸೊ ಖಂಡಿತವಾಗ್ಲೂ ಫಾಲೋ ಮಾಡಿ. ಯು ವಿಲ್ ಬಿ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಡೋಪ್ ಮ್ಯೂಸಿಕ್. ಹಾಗೆ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗೆ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ. ಎಂಗೇಜ್ ಆಗಿ, ಮೇಜರ್ ಆಗಿ ಎಂಗೇಜ್ ವಿತ್ ದ ಟ್ರ್ಯಾಕ್ಸ್, ಎಂಗೇಜ್ ವಿತ್ ದ ಪ್ರಾಡಕ್ಟ್. ಎಂಗೇಜ್ಮೆಂಟ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಹಿಪ್ ಹಾಪ್. ಇದೇ ಥರ ಕಾಂಟೆಂಟ್ಗಳು ಬರ್ತಾ ಇರುತ್ತೆ. ಒನ್ ಇಂಟರ್ವ್ಯೂಸ್ ಇನ್ಮೇಲೆ ಬರುತ್ತೆ. ಸೊ ಬಾಯ್.